मत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रबलाक्षोपनीतेऽर्थे निर्णयो यदि नेष्यते दुर्बलानुमयानीते विश्वासो नतरां तदा. ಹಿಂದೆ ಪ್ರತ್ಯಕ್ಷ ಮತ್ತು ಅನುಮಾನ ಎರಡೂ ಕೂಡ ಸಮಾನವಾಗಿದೆ ಅಂತ ಹೇಳಿದರು. ಪ್ರತ್ಯಕ್ಷವು ದುಷ್ಟೇಂದ್ರಿಯದಿಂದ ಜನ್ಯವಾಗಿದೆ ಅಂತಂದರೆ ಅದು ಆಭಾಸ, ಅನುಮಿತಿಯು ಕೂಡ ದುಷ್ಟಲಿಂಗದಿಂದ ಬಂದಿದೆ ಅಂತಾದರೆ ಅದು ಆಭಾಸವಾಗಿದೆ ಅಂತ. ಹೀಗೆ ಪ್ರತ್ಯಕ್ಷ ಮತ್ತು ಅನುಮಾನಗಳು ಸಮಾನ ಅಂತ ಹೇಳಿದರು. ಅದು ವಾಸ್ತವಿಕವಾಗಿ ಪ್ರತ್ಯಕ್ಷ ಮತ್ತು ಅನುಮಾನಗಳು ಸಮಾನ ಅಲ್ಲ. ಪ್ರತ್ಯಕ್ಷ ಎಂಬತಕ್ಕಂಥದ್ದು ಅನುಮಾನಕ್ಕಿಂತ ಪ್ರಬಲ. ಅದನ್ನು ಹೇಳ್ತಾರೆ. ಈಗ ನಾವು ಹಿಂದೆ ಹೇಳಿದ್ದು ಪ್ರತ್ಯಕ್ಷ ಮತ್ತು ಅನುಮಾನಗಳು ಸಮಾನ ಅಂತಿಟ್ಟುಕೊಂಡು ಅನುಮಾನದಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾದಾಗ ಅನುವ್ಯವಸಾಯದಿಂದ ಅರ್ಥಸತ್ತಾ ನಿರ್ಣಯ ಆಗುತ್ತೆ ಅಂತಾದರೆ, ಪ್ರತ್ಯಕ್ಷದಿಂದ ವಸ್ತು ಗೃಹೀತವಾದಾಗ ಅಲ್ಲಿ ಪ್ರತ್ಯಕ್ಷದಿಂದ ಪ್ರಾಮಾಣ್ಯ ಗೃಹೀತವಾದಾಗ ವಸ್ತುವಿನ ಸತ್ತ ಎಂಬತಕ್ಕಂಥದ್ದು ಯಾಕೆ ನಿರ್ಣಯ ಆಗಬಾರದು ಅಂತ ಹಿಂದೆ ಹೇಳಿದ್ದು. ಪ್ರತ್ಯಕ್ಷ ಮತ್ತು ಅನುಮಾನಗಳು ಸಮಾನ ಅಂತ ಇಟ್ಟುಕೊಂಡು ಹಿಂದೆ ಉತ್ತರವನ್ನು ಕೊಟ್ಟದ್ದು. ಈಗ ಹೇಳ್ತಾರೆ, ದುರ್ಬಲವಾಗಿರ್ತಕ್ಕಂಥ ಪ್ರತ್ಯಕ್ಷದಿಂದ ಗೃಹೀತವಾಗಿರ್ತಕ್ಕಂತಹ ಪ್ರಾಮಾಣ್ಯವನ್ನಿಟ್ಟುಕೊಂಡು ಅನುವ್ಯವಸಾಯದಲ್ಲಿ ಅರ್ಥಸತ್ತಾ ನಿಶ್ಚಯ ಆಗುತ್ತೆ ಅಂತ ಹೇಳ್ತೀರಾ ಅಂತಾದರೆ, ಅನುಮಾನಕ್ಕಿಂತಲೂ ಪ್ರಬಲವಾಗಿರ್ತಕ್ಕಂತಹ ಪ್ರತ್ಯಕ್ಷದಿಂದ ಗೃಹೀತವಾಗಿರ್ತಕ್ಕಂತಹ ಪ್ರಾಮಾಣ್ಯವನ್ನಿಟ್ಟುಕೊಂಡು ಅನುವ್ಯವಸಾಯದಲ್ಲಿ ವಸ್ತುವಿನ ಸತ್ತಾ ನಿರ್ಣಯ ಆಗುತ್ತೆ ಅಂತ ಯಾಕೆ ಹೇಳಲಿಕ್ಕಾಗೋದಿಲ್ಲ? ಯಾಕೆ? ಅನುಮಾನಕ್ಕಿಂತ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಪ್ರಬಲವಾಗಿದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಪ್ರಬಲಾಕ್ಷ ಉಪನೀತೇರ್ಥೆ ನಿರ್ಣಯ ಯದಿ ನೇಷ್ಯತೆ. ಪ್ರಬಲವಾದ ಅನುಮತಿಗಿಂತ ಪ್ರಬಲವಾಗಿರ್ತಕ್ಕಂಥ ಪ್ರತ್ಯಕ್ಷ, ಆ ಪ್ರತ್ಯಕ್ಷದಿಂದ ಉಪನೀತವಾದ ಗ್ರಹಿಸಿರುವಂತಹ ಯಾವ ವಸ್ತು ಇದೆ ಆ ವಸ್ತುವಿನಲ್ಲಿ ಅನುವ್ಯವಸಾಯದಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಯದಿನೇಷ್ಯತೆ, ಒಂದು ವೇಳೆ ಸಿದ್ಧ ಆಗೋದಿಲ್ಲ ಅಂತ ಹೇಳ್ತೀರಾ ಅಂತಾದರೆ ದುರ್ಬಲಾನುಮಯಾನೀತೆ. ಹಾಗಾದರೆ ಪ್ರತ್ಯಕ್ಷಕ್ಕಿಂತ ದುರ್ಬಲವಾಗಿರ್ತಕ್ಕಂತಹ ಅನುಮಾನದಿಂದ ಗೃಹೀತವಾಗಿರ್ತಕ್ಕಂತಹ ಪ್ರಾಮಾಣ್ಯವನ್ನು ವಿಷಯೀಕರಿಸ್ತಕ್ಕಂತಹ ಯಾವ ಅನುವ್ಯವಸಾಯ ಇದೆ ಆ ಅನುವ್ಯವಸಾಯದಿಂದ ವಿಶ್ವಾಸ ನತರಾಂ ತದಾ ಅಂತ. ನಿಮಗೆ ವಿಶ್ವಾಸ ಎಂಬತಕ್ಕಂಥದ್ದು ಇರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ದುರ್ಬಲವಾದ ಅನುಮಿತಿಯಲ್ಲಿ ಗೃಹೀತವಾಗಿರ್ತಕ್ಕಂಥ ಪ್ರಾಮಾಣ್ಯವನ್ನು ವಿಷಯೀಕರಿಸುವಂತಹ ಅನುವ್ಯವಸಾಯದಿಂದ ಆ ವಿಶ್ವಾಸ ಎಂಬತಕ್ಕಂಥದ್ದು ಬರಲಿಕ್ಕೆ ಹೇಗೆ ಸಾಧ್ಯವೇ ಇಲ್ಲ. ಪ್ರಬಲಾಕ್ಷ ಉಪನೀತೆ, ಪ್ರಬಲವಾದ ಪ್ರತ್ಯಕ್ಷದಿಂದ ಗೃಹೀತವಾಗಿರ್ತಕ್ಕಂತಹ ಅರ್ಥೆ ವಿಷಯದಲ್ಲಿ ಯದಿ ಒಂದು ವೇಳೆ ನಿರ್ಣಯ ನಿಶ್ಚಯವು ನೇಷ್ಯತೆ ಒಪ್ಪುವುದಿಲ್ಲ ಅಂತಾದರೆ ತದಾ ಆಗ ದುರ್ಬಲ ಅನುಮಯ, ಪ್ರತ್ಯಕ್ಷಕ್ಕಿಂತ ದುರ್ಬಲವಾದ ಅನುಮಾನದಿಂದ ಆನೀತೆ ಗ್ರಹಿಸಲ್ಪಟ್ಟಿರ್ತಕ್ಕಂಥದ್ರಲ್ಲಿ ವಿಶ್ವಾಸವು ನತರಾಂ ಸಾಧ್ಯವೇ ಇಲ್ಲ. ಪ್ರಬಲಾಕ್ಷವ ಉಪನೀತೆ, ಪ್ರಬಲವಾದ ಪ್ರತ್ಯಕ್ಷದಿಂದ ಗೃಹೀತವಾಗಿರ್ತಕ್ಕಂತಹ ಅರ್ಥೆ ವಿಷಯದಲ್ಲಿ ಯದಿ ಒಂದು ವೇಳೆ ನಿರ್ಣಯ ನಿಶ್ಚಯವು ನ ಇಷ್ಯತೆ ಒಪ್ಪುವುದಿಲ್ಲ ಅಂತಾದರೆ ತದಾ ಆಗ ದುರ್ಬಲಾನುಮಯ, ದುರ್ಬಲವಾದ ಅನುಮಾನದಿಂದ ಆನೀತೆ ಗೃಹಿಸಲ್ಪಟ್ಟಿರ್ತಕ್ಕಂಥದ್ರಲ್ಲಿ ವಿಶ್ವಾಸವು ನತರಾಂ ಸಾಧ್ಯವೇ ಇಲ್ಲ. ನ ಅಂದರೆ ಇಲ್ಲ ಅಂತ ಅರ್ಥ. ನತರಾಂ ಸಾಧ್ಯವೇ ಇಲ್ಲ. ನತರ ನತಮ ಅಂತ. ನತರಾಂ ಇಲ್ಲವೇ ಇಲ್ಲ ಅಂತ. ಕಿಂಚ
ಪ್ರತ್ಯಕ್ಷ ಅನುಮಾನಯೋ ಸಾಮ್ಯಂ ಅಂಗೀಕೃತ್ಯ ಉಕ್ತಂ. ಹಿಂದೆ ಪ್ರತ್ಯಕ್ಷ ಅನುಮಾನ ಎರಡೂ ಸಮಾನ ಎಂಬುದಾಗಿ ಇಟ್ಟುಕೊಂಡು ಅನುಮಾನದಿಂದ ಗೃಹೀತವಾಗಿರ್ತಕ್ಕಂತಹ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅನುವ್ಯವಸಾಯದಲ್ಲಿ ಅರ್ಥ ಸತ್ತವನ್ನು ನಿರ್ಣಯ ಮಾಡುತ್ತೆ ಅಂತಾದರೆ, ಪ್ರತ್ಯಕ್ಷದಿಂದ ಗೃಹೀತವಾಗಿರ್ತಕ್ಕಂಥ ಪ್ರಾಮಾಣ್ಯ ಅನುವ್ಯವಸಾಯದಲ್ಲಿ ಅರ್ಥಸತ್ತ ಯಾಕೆ ನಿರ್ಣಯ ಮಾಡೋದಿಲ್ಲ? ಯಾಕೆ ಪ್ರತ್ಯಕ್ಷ ಅನುಮಾನ ಎರಡೂ ಸಮಾನ ಎಂಬುದಾಗಿ ಸಾಮ್ಯಂ ಅಂಗೀಕೃತ್ಯ ಹಿಂದೆ ಉಕ್ತಂ ನಾವು ಉತ್ತರವನ್ನು ಹೇಳಿದೆವು. ವಸ್ತುತಸ್ತು ವಾಸ್ತವಿಕವಾಗಿ ನೋಡಿದರೆ ಪ್ರಬಲ ಪ್ರತ್ಯಕ್ಷ ಉಪನೀತೆ ಅರ್ಥಸತ್ತ ನಿಶ್ಚಯಾಭಾವೆ ದುರ್ಬಲ ಅನುಮಯ ಉಪನೀತೆ ಸುತರಾಂಸ ನ ಸ್ಯಾದಿತ್ಯಾಹ. ಪ್ರಬಲವಾದ ಪ್ರತ್ಯಕ್ಷದಿಂದ ಗೃಹೀತವಾಗಿರ್ತಕ್ಕಂತಹ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅದು ಅನುವ್ಯವಸಾಯದ ಮೂಲಕ ಅರ್ಥಸತ್ತಾವನ್ನು ನಿರ್ಣಯ ಮಾಡಲ್ಲ ಅಂತಾದರೆ, ಆಗ ದುರ್ಬಲವಾಗಿರ್ತಕ್ಕಂತಹ ಅನುಮಾನದಿಂದ ಅಥವಾ ಅನುಮಿತಿಯಿಂದ ಗೃಹೀತವಾಗಿರ್ತಕ್ಕಂತಹ ಯಾವ ಪ್ರಾಮಾಣ್ಯ, ಆ ಪ್ರಾಮಾಣ್ಯವನ್ನಿಟ್ಟುಕೊಂಡು ಅನುವ್ಯವಸಾಯದಲ್ಲಿ ಅರ್ಥಸತ್ತ ನಿಶ್ಚಯ ಎಂಬತಕ್ಕಂಥದ್ದು ನ ಸ್ಯಾತ್, ಸುತರಾಂ ನ ಸ್ಯಾತ್, ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಬಲ ಇತಿ ಅಂತ ಅಲ್ಲಿ ಆನೀತ ಅಂತಿದೆ. ದುರ್ಬಲ ಅನುಮಯ ಆನೀತೆ ಅಂತ. ಆನೀತ ಅಂದರೆ ಏನರ್ಥ? ಉಪನೀತ ಅಂತರ್ಥ. ಆನೀತೆ ಉಪನೀತೆ ಅಂತರ್ಥ ಅಂದರೆ ಗ್ರಹಿಸಲ್ಪಟ್ಟ ಅಂತರ್ಥ. ನತರಾಮ್ ಅತಿಶಯೇನ ನ ಇತ್ಯರ್ಥ. ನತರಾಮ್ ಅಂತಿದೆ, ಅದಕ್ಕೇನರ್ಥ? ಸಾಧ್ಯವೇ ಇಲ್ಲ. ಅತಿಶಯೇನ ನ, ಸಾಧ್ಯವೇ ಇಲ್ಲ ಅಂತರ್ಥ. ಅದು ವ್ಯಾಖ್ಯಾನದಲ್ಲಿ ಮೂಲದಲ್ಲಿ ನತರಾಮ್ ಅಂತಿರೋದು. ಮೂಲದಲ್ಲಿ ನತರಾಮ್ ಅನ್ನೋದಕ್ಕೆ ಸುತರಾಮ್ ನ ಸ್ಯಾತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೇ ಬಿಡಿಸಿಳಿದ್ರು ಅತಿಶಯೇನ ನಾ ಅಂತ ಅರ್ಥ. ಜ್ಞಾತಸ್ಯೈವ ಪುನರ್ಜ್ಞಾನೇ ಪ್ರಾಮಾಣ್ಯಂ ಗೃಹ್ಯತೆ ಕಿಲ ತಾದೃಶ್ಯಾದ್ಯೇ ದೃಢಜ್ಞಾನೇ ಕುತೋ ವಾ ತನ್ನ ಗೃಹ್ಯತೆ. ತಾರ್ಕಿಕ ಮತದಲ್ಲಿ ಒಂದು ವಸ್ತುವಿನ ಜ್ಞಾನ ಬರುತ್ತೆ. ಒಂದು ವಸ್ತುವಿನ ಜ್ಞಾನ ಬಂದ ಮೇಲೆ ಆಮೇಲೆ ಅನುವ್ಯವಸಾಯ ಎಂಬತಕ್ಕಂಥದ್ದು ಬರುತ್ತೆ. ಒಂದು ವಸ್ತುವಿನ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ, ಅನಂತರ ಆ ಜ್ಞಾನದ ಜ್ಞಾನ ಬರುತ್ತೆ, ಅನುವ್ಯವಸಾಯ ಎಂಬತಕ್ಕಂಥದ್ದು ಬರುತ್ತೆ. ಆಗ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತ ಆಗಲ್ಲ. ಅದೇ ವಸ್ತುವಿನ ಇನ್ನೊಂದು ಬಾರಿ ಜ್ಞಾನ ಬರುತ್ತೆ, ಅದರದ್ದೇ ಎರಡನೇ ಬಾರಿ ಅನುವ್ಯವಸಾಯ ಬರುತ್ತೆ. ಆವಾಗ ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಇದೆಯಲ್ಲ, ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಹೇಳ್ತಾರೆ. ಮೊದಲನೇ ಬಾರಿ ಜ್ಞಾನ ಬಂತು, ಅದರ ಜ್ಞಾನ ಬಂತು, ಅನುವ್ಯವಸಾಯ ಬಂತು. ಎರಡನೇ ಬಾರಿ ಆ ವಸ್ತುವಿನ ಜ್ಞಾನ ಬಂತು, ಎರಡನೇ ಬಾರಿಯೂ ಅದರ ಜ್ಞಾನ ಬಂತು, ಅನುವ್ಯವಸಾಯ ಬಂತು. ಆಗ ಎರಡನೇ ಬಾರಿ ಬಂದಿರುವಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಎಂಬುದಾಗಿ ಅವರು ಹೇಳ್ತಾರೆ. ಯಾಕೆ? ಮೊದಲನೆಯ ಬಾರಿ ಬಂದಿರತಕ್ಕಂತಹ ಯಾವ ಜ್ಞಾನ ಇದೆ ಅದಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಸಾದೃಶ್ಯ ಎಂಬತಕ್ಕಂಥ ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇರೋದರಿಂದಾಗಿ ಅನಂತರ ಬಂದಿರತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ಅದು ಪೂರ್ವಗೃಹೀತ ಅನುವ್ಯವಸಾಯ ಸದೃಶವಾಗಿದೆ. ಆದ್ದರಿಂದಾಗಿ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಅವರು ಹೇಳ್ತಾರೆ. ಜ್ಞಾತಸ್ಯೈವ ಪುನರ್ಜ್ಞಾನೇ ಪ್ರಾಮಾಣ್ಯಂ ಗೃಹ್ಯತೆ ಕಿಲ. ಜ್ಞಾತವಾದ ವಸ್ತು ಅದರ ಜ್ಞಾನ ಬಂತು, ಆಮೇಲೆ ಅನುವ್ಯವಸಾಯ ಬಂತು ಅಂತಂದರೆ ಆವಾಗ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ ಅಂತ ಹೇಳ್ತೀರ ತಾನೆ. ಹಾಗಿರಬೇಕಾದ್ರೆ ತಾದೃಶಿ ಆದ್ಯೇ ದೃಢಜ್ಞಾನೇ ಕುತೋವ ನ ತನ್ನ ಗೃಹ್ಯತೆ. ಮೊದಲನೇ ಬಂದಿರತಕ್ಕಂತಹ ಜ್ಞಾನ, ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ, ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನ, ಎರಡನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ, ಇದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ತಾದೃಶಿ ಅಂತ ಹೇಳ್ತಾರೆ. ಮೊದಲನೇ ಬಾರಿ ಬಂದಿರತಕ್ಕಂತಹ ಜ್ಞಾನದಂತೆಯೇ ಇರತಕ್ಕಂತಹ ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನ, ಎರಡನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯಕ್ಕೂ ಸಮಾನವಾಗಿದೆ. ಆದ್ದರಿಂದ ಮೊದಲನೇ ಬಾರಿ ಬಂದಿರತಕ್ಕಂಥ ಜ್ಞಾನ, ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ, ಎರಡನೇ ಬಾರಿ ಬಂದಿರತಕ್ಕಂತಹ ಜ್ಞಾನ, ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ, ಇವೆರಡೂ ಕೂಡ ಸಮಾನ ಇದೆ.
ಅದರಲ್ಲಿ ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಮಾತ್ರ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತಂದರೆ, ಮೊದಲನೇ ಬಾರಿ ಬಂದಂತಹ ಅನುವ್ಯವಸಾಯಕ್ಕೂ ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯಕ್ಕೂ ಏನೂ ವ್ಯತ್ಯಾಸ ಇಲ್ಲದೇ ಇದ್ದಾಗ ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯವೂ ಕೂಡ ಪ್ರಾಮಾಣ್ಯವನ್ನು ಯಾಕೆ ಗ್ರಹಣ ಮಾಡಬಾರದು ಅಂತ ನಾವು ಕೇಳ್ತೇವೆ. ಹೌದು, ಅಯಂಘಟಾತ್ ಒಂದು ಬಾರಿ ಜ್ಞಾನ ಬಂದಿತ್ತು, ಆಮೇಲೆ ಪುನಃ ಎರಡನೇ ಬಾರಿ ಘಟವನ್ನು ನೋಡಿದಾಗ ಅಯಂಘಟ ಜ್ಞಾನ ಬಂತು. ಮೊದಲನೇ ಬಾರಿ ಅಯಂಘಟ ಜ್ಞಾನ ಬಂದ ಮೇಲೆ ಆ ಜ್ಞಾನದ ಜ್ಞಾನ ಬಂತು, ಘಟಜ್ಞಾನವಾನಹಂ ಅಂತ. ಎರಡನೇ ಬಾರಿ ಘಟವನ್ನು ನೋಡಿದಾಗ ಅಯಂಘಟ ಜ್ಞಾನ ಬಂದಿತ್ತು, ಪುನಃ ಘಟಜ್ಞಾನವಾನಹಂ ಅಂತ ಅನುವ್ಯವಸಾಯ ಬಂತು. ಇದರಲ್ಲಿ ಏನು ವ್ಯತ್ಯಾಸ ಇದೆ? ಅದೇ ಆ ಮೊದಲನೇ ಬಾರಿ ಇದೆಯಲ್ಲ, ಆ ಜ್ಞಾನ ಎಂಬತಕ್ಕಂಥದ್ದು ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇಲ್ಲ ಅದರಲ್ಲಿ. ಮೊದಲನೇ ಇದಂ ಪ್ರಥಮತೆಯ ಜ್ಞಾನ ಬಂದಿರೋದ್ರಿಂದ ಮೊದಲು ಬಂದಂತಹ ಜ್ಞಾನಕ್ಕೆ ಸದೃಶವಾದ ಜ್ಞಾನ ಅಲ್ಲ ಅದು. ಅವ್ರ ಮತಕ್ಕ ಪ್ರಕಾರ ಬೆಳಿಗ್ಗೆ ಹೇಳಿದಾಗೆ ಪ್ರಾಮಾಣ್ಯ ಬರಬೇಕು ಅಂದರೆ ಎರಡು ಕಾರಣ. ಒಂದು, ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇರಬೇಕು, ಅಥವಾ ಸಮರ್ಥ ಅರ್ಥ ಪ್ರವೃತ್ತಿಜನಕ ಆಗಿರಬೇಕು. ಇದೆರಡೇ ಪ್ರಾಮಾಣ್ಯಕ್ಕೆ ಕಾರಣವಾದದ್ದು. ಅದರಿಂದ ಮೊದಲು ಬಂದಂತಹ ಜ್ಞಾನದಲ್ಲಿ ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇಲ್ಲ. ಎರಡನೇ ಜ್ಞಾನದಲ್ಲಿ ಆಗಬೇಕಾದ್ರೆ ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇದೆ ಅಂತ ಅವ್ರು ಹೇಳ್ತಾರೆ. ನಾವು ಹೇಳ್ತೇವೆ ಇಲ್ಲ, ಅನ್ವಸ್ತಾ ಇಲ್ಲ. ಇಲ್ಲ, ಮೂರನೇ ಸರ್ತಿ ಬಂದರೂ ಕೂಡ ಮೊದಲನೇ ಬಾರಿ ಬಂದಿರತಕ್ಕ ಜ್ಞಾನಕ್ಕೆ ಸದೃಶವಾಗಿದೆ, ಆದ್ದರಿಂದಲೇ ಪ್ರಾಮಾಣ್ಯ ಅಷ್ಟೇ. ಪೂರ್ವಗೃಹೀತವಾಗಿರ್ತಕ್ಕಂಥ ಜ್ಞಾನ ಸಾದೃಶ್ಯ 10,000 ಬಾರಿ ಬರಲಿ, ಆವಾಗ ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇದೆ ಅಂದರೆ ಪ್ರಾಮಾಣ್ಯ ಬರುತ್ತೆ. ಅನವಸ್ಥೆ ಏನಿಲ್ಲ ಅಲ್ಲಿ ಅಂತ. ಅದಕ್ಕೆ ನಾವು ಕೇಳ್ತೇವೆ, ಪೂರ್ವಗೃಹೀತವಾಗಿರ್ತಕ್ಕಂತಹ ಜ್ಞಾನಕ್ಕೂ ಉತ್ತರಗೃಹೀತವಾಗಿರ್ತಕ್ಕಂಥ ಜ್ಞಾನಕ್ಕೂ ಪೂರ್ವಗೃಹೀತವಾದ ಅನುವ್ಯವಸಾಯಕ್ಕೂ ಅನಂತರದಲ್ಲಿ ಬಂದಿರತಕ್ಕಂಥ ಅನುವ್ಯವಸಾಯಕ್ಕೂ ಏನು ವ್ಯತ್ಯಾಸ ಇಲ್ಲ. ಹಾಗಿರಬೇಕಾದ್ರೆ ಎರಡನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತಾದರೆ, ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಮೊದಲನೇ ಬಾರಿ ಬಂದಿರತಕ್ಕಂಥ ಜ್ಞಾನದ ಪ್ರಾಮಾಣ್ಯವನ್ನು ಯಾಕೆ ಗ್ರಹಣ ಮಾಡಬಾರದು ಅಂತ ನಾವು ಕೇಳ್ತೀವಿ. ಜ್ಞಾತಸ್ಯೈವ, ಮೊದಲು ಜ್ಞಾತವಾಗಿರ್ತಕ್ಕಂತಹ ವಸ್ತುವಿನ ಪುನಃ ಜ್ಞಾನೆ, ಮತ್ತೆ ಹುಟ್ಟುವಂತಹ ಎರಡನೆಯ ಜ್ಞಾನದಲ್ಲಿ ಪ್ರಾಮಾಣ್ಯವು ಗೃಹ್ಯತೆ ಕಿಲ, ಗ್ರಹಿಸಲ್ಪಡ್ತಾ ಇದೆ ತಾನೇ. ತಾದೃಶಿ, ಅಂತಹ ಆದ್ಯೆ ಮೊದಲನೆಯ ದೃಢಜ್ಞಾನೇ, ದೃಢವಾದಂತಹ ವ್ಯವಸಾಯಾತ್ಮಕವಾಗಿರ್ತಕ್ಕಂಥ ಜ್ಞಾನದಲ್ಲಿ ತತ್ ಆ ಪ್ರಾಮಾಣ್ಯವು ಕುತೋವಾ, ಯಾವ ಕಾರಣದಿಂದ ನ ಗೃಹ್ಯತೆ, ಗ್ರಹಿಸಲ್ಪಡುವುದಿಲ್ಲ. ಜ್ಞಾತಸ್ಯೈವ, ಮೊದಲು ಜ್ಞಾತವಾದಂತಹ ವಸ್ತುವಿನ ಪುನಃ ಜ್ಞಾನೆ, ಮತ್ತೆ ಹುಟ್ಟಿದಂತಹ ಎರಡನೆಯ ಜ್ಞಾನದಲ್ಲಿ ಪ್ರಾಮಾಣ್ಯವು ಗೃಹ್ಯತೆ ಕಿಲ, ಗ್ರಹಿಸಲ್ಪಡ್ತಾ ಇದೆ ತಾನೇ. ತಾದೃಶಿ, ಅಂತಹ ಆದ್ಯೆ ಮೊದಲನೆಯ ದೃಢಜ್ಞಾನೇ, ದೃಢವಾದ ವ್ಯವಸಾಯಾತ್ಮಕವಾಗಿರ್ತಕ್ಕಂಥ ಜ್ಞಾನದಲ್ಲಿ ತತ್ ಆ ಪ್ರಾಮಾಣ್ಯವು ಕುತೋವಾ, ಯಾವ ಕಾರಣದಿಂದ ನ ಗೃಹ್ಯತೆ, ಗ್ರಹಿಸಲ್ಪಡುವುದಿಲ್ಲ. ಕಿಂಚ ದ್ವಿತೀಯ ವ್ಯವಸಾಯ ಅನುವ್ಯವಸಾಯೇ ಪ್ರಾಮಾಣ್ಯಸ್ಯ ನಿಶ್ಚಯೇ ಪ್ರಥಮ ವ್ಯವಸಾಯ ಅನುವ್ಯವಸಾಯೇ ಕುತಃ ನ ನಿಶ್ಚೀಯತೆ. ಅಲ್ಲದೇನೆ ಎರಡನೆಯ ವ್ಯವಸಾಯದ ಅನುವ್ಯವಸಾಯ, ವ್ಯವಸಾಯ ಅಂದರೆ ಜ್ಞಾನ, ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನ, ಅದರ ಅನುವ್ಯವಸಾಯ ಅಂದರೆ ಅದರ ಜ್ಞಾನ. ಎರಡನೇ ಬಾರಿ ಬಂದಿರತಕ್ಕಂಥ ಅಯಂಘಟ ಜ್ಞಾನ, ಆಮೇಲೆ ಅಯಂಘಟ ಎಂಬತಕ್ಕಂಥ ಜ್ಞಾನವಾನ್ ಅಹಂ, ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಅನುವ್ಯವಸಾಯ. ಇದು ಎರಡನೇ ಬಾರಿ ಬಂದಿರತಕ್ಕಂಥದ್ದು, ಅದು ಪ್ರಾಮಾಣ್ಯಸ್ಯ ನಿಶ್ಚಯ. ಅದೇನು ಮಾಡುತ್ತೆ, ಅಯಂಘಟ ಎಂಬತಕ್ಕಂತಹ ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನವನ್ನು ಪ್ರಮಾಣ ಅಂತ ಅದು ನಿಶ್ಚಯ ಮಾಡುತ್ತೆ ಅಂತಾದರೆ, ಪ್ರಥಮ ವ್ಯವಸಾಯ ಅನುವ್ಯವಸಾಯ, ಮೊದಲನೇ ಬಾರಿ ಬಂದಿರತಕ್ಕಂತಹ ಅಯಂಘಟ ಜ್ಞಾನ, ಅನಂತರದಲ್ಲಿ ಬಂದಿರತಕ್ಕಂತಹ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಅನುವ್ಯವಸಾಯ, ಇದರಲ್ಲಿ ಕುತಃ ನ ನಿಶ್ಚಯತೆ, ಯಾಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಮಾಡಲ್ಪಡೋದಿಲ್ಲ. ಯಾಕೆ, ಉಭಯೋರಪಿ ವ್ಯವಸಾಯಯೋ ಮಾತ್ರಯಾಪಿ ವಿಶೇಷಾಭಾವಾತ್, ಮೊದಲನೇ ಬಂದಿರತಕ್ಕಂಥ ಜ್ಞಾನ ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನ, ಇದರಲ್ಲಿ ಮಾತ್ರಯಾಪಿ ಲವಲೇಶವೂ ವಿಶೇಷ ಎಂಬತಕ್ಕಂಥದ್ದು ಇಲ್ಲ. ಮೊದಲನೇ ಬಾರಿ ಬಂದಿರತಕ್ಕಂಥ ಜ್ಞಾನ ಘಟತ್ವ ಪ್ರಕಾರಕ ಘಟ ವಿಶೇಷಕವಾಗಿರ್ತಕ್ಕಂಥ ಜ್ಞಾನ, ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನವು ಘಟತ್ವ ಪ್ರಕಾರಕ ಘಟ ವಿಶೇಷಕ ಜ್ಞಾನ.
ಹೀಗೆ ಆ ಜ್ಞಾನದಲ್ಲಿ ಘಟತ್ವ ಪ್ರಕಾರಕತ್ವ ಘಟವಿಶೇಷಕತ್ವ ಎರಡರಲ್ಲೂ ಸಮಾನವಾಗಿದೆ, ಏನೂ ವ್ಯತ್ಯಾಸ ಎಂಬತಕ್ಕಂಥದ್ದಿಲ್ಲ. ಹಾಗಿರಬೇಕಾದ್ರೆ ಮೊದಲನೇ ಬಾರಿ ಗೃಹೀತವಾದ ಜ್ಞಾನ ಅದರ ಅನುವ್ಯವಸಾಯ ಎಂಬತಕ್ಕಂಥದ್ದು ಮೊದಲನೇ ಜ್ಞಾನದ ಪ್ರಾಮಾಣ್ಯವನ್ನು ಯಾಕೆ ಗ್ರಹಿಸೋದಿಲ್ಲ? ಅದನ್ನು ಹೇಳ್ತಾರೆ, ವಿಶೇಷಾಭಾವಾದಿತ್ಯಾಹ ಜ್ಞಾತಸ್ಯೇವ ಇತಿ. ಜ್ಞಾತಸ್ಯ ಇತ್ಯುಪಲಕ್ಷಣಂ. ಜ್ಞಾತಸ್ಯ ಅಂದರೆ ತಿಳಿಯಲ್ಪಟ್ಟಂತಹ ಮೊದಲು ಜ್ಞಾತವಾದ ವಸ್ತು ಅಷ್ಟೇ ಅಲ್ಲ, ಅನುವ್ಯವಸಿತಸ್ಯ ಇತ್ಯಪಿ ಗ್ರಾಹ್ಯಂ. ಮೊದಲನೇ ಬಾರಿ ಯಾವುದರ ಅನುವ್ಯವಸಾಯ ಬಂದಿದೆಯೋ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲ್ಲ. ಎರಡನೇ ಬಾರಿ ಯಾವುದರ ಅನುವ್ಯವಸಾಯ ಬಂದಿದೆಯೋ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಅದನ್ನು ಇಟ್ಕೊಳ್ಬೇಕು. ಕೇವಲ ಜ್ಞಾನ ಮಾತ್ರ ಅಲ್ಲ, ಜ್ಞಾನದಿಂದ ಜ್ಞಾತವಾದದ್ದಲ್ಲ, ಅನುವ್ಯವಸಾಯದಿಂದ ಅನುವ್ಯವಸಿತ, ಅನುವ್ಯವಸಾಯಕ್ಕೆ ವಿಷಯವಾಗಿರ್ತಕ್ಕಂಥದ್ದು. ಪುನರ್ಜ್ಞಾನೇ ಅನುವ್ಯವಸಾಯೇ ಚ. ಪುನಃ ಜ್ಞಾನ ಬಂದಾಗ ಪುನಃ ಅನುವ್ಯವಸಾಯ ಬಂದಾಗ ಸತ್ಯಪಿ ಅನುವ್ಯವಸಾಯೇ ಸತ್ಯಪಿ ಇತಿ ಗ್ರಾಹ್ಯಂ. ಅಂದರೆ ಮೊದಲು ಎರಡನೇ ಬಾರಿ ಜ್ಞಾನ ಬಂದಾಗ ಎರಡನೇ ಬಾರಿ ಅನುವ್ಯವಸಾಯ ಬಂದಾಗ ಪ್ರಾಮಾಣ್ಯ ಗ್ರಹಿಸಲ್ಪಡುತ್ತೆ ಅಂತಾದರೆ ತಾದೃಶಿ ದ್ವಿತೀಯ ಜ್ಞಾನ ಸದೃಶಿ. ಎರಡನೆಯ ಜ್ಞಾನಕ್ಕೆ ಸದೃಶವಾಗಿರ್ತಕ್ಕಂತಹ ಮೊದಲನೇ ಜ್ಞಾನ, ಎರಡನೆಯ ಅನುವ್ಯವಸಾಯಕ್ಕೆ ಸದೃಶವಾಗಿರ್ತಕ್ಕಂತಹ ಮೊದಲನೇ ಅನುವ್ಯವಸಾಯ, ಇದರಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಯಾಕೆ ಗೃಹೀತ ಆಗಬಾರ್ದು? ಪರತಸ್ತ್ವಸ್ಯ ರಕ್ಷಾರ್ಥಂ ಯದ್ಯೇಷ ನಿಯಮಸ್ತವ ಸ್ವತಸ್ತ್ವಪರಿರಕ್ಷಾರ್ಥಂ ಯುಕ್ತಿಯುಕ್ತೋ ಮಮಾಪ್ಯಯಂ. ಅದಕ್ಕೆ ಅವರು ಹೇಳ್ತಾರೆ, ನಮ್ಮದು ಸಿದ್ಧಾಂತ ಪ್ರಾಮಾಣ್ಯಂ ಪರತಃ ಅಂತ. ನಮ್ಮ ಸಿದ್ಧಾಂತ ಪ್ರಾಮಾಣ್ಯಂ ಪರತಃ. ಆ ಪ್ರಾಮಾಣ್ಯಂ ಪರತಃ ಎಂಬತಕ್ಕಂಥದ್ದನ್ನು ನಾವು ಕೂಡಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತೇವೆ, ಪ್ರಥಮಗೃಹೀತವಾಗಿರ್ತಕ್ಕಂಥ ಜ್ಞಾನದಲ್ಲಿ ಪ್ರಥಮಗೃಹೀತವಾಗಿರ್ತಕ್ಕಂತಹ ಅನುವ್ಯವಸಾಯದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತ ಆಗೋದಿಲ್ಲ ಅಂತ ಹೇಳ್ತೇವೆ. ಹಾಗಾದರೆ ಸ್ವತಸ್ತ್ವ ಅಂದರೆ ಏನು, ಪರತಸ್ತ್ವ ಅಂದ್ರೇನು? ಪರತಸ್ತ್ವ ಎಂಬತಕ್ಕಂಥದ್ದು ಸಿದ್ಧ ಆಗಬೇಕು. ಅದಕ್ಕೋಸ್ಕರ ಮೊದಲನೇ ಜ್ಞಾನ ಮತ್ತು ಮೊದಲನೇ ಅನುವ್ಯವಸಾಯ ಇದರಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತ ಆಗಲ್ಲ ಅಂತ ಹೇಳೋದು ಅಂತಾದರೆ ಪರತಸ್ತ್ವ ಅಂದರೆ ಏನು ಅಂತ ಹೇಳಬೇಕು. ಪರತಸ್ತ್ವ ಅಂದ್ರೇನು ಅಂತಂದರೆ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವಾಭಾವ ಅಂತ. ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಗ್ರಾಹ್ಯತ್ವ ಅಭಾವ, ಇದನ್ನು ಪರತಸ್ತ್ವ ಅಂತ ಕರೀತಾರೆ. ಏನು ಹಂಗಂದರೆ ಅಂತಂದರೆ ತಜ್ಞಾನ ಅಂತಿದೆ. ತಜ್ಞಾನ ಅಂತಂದರೆ ಜ್ಞಾನ ವಿಷಯಕವಾಗಿರ್ತಕ್ಕಂತಹ ಅಯಂ ಘಟಃ ಎಂಬತಕ್ಕಂಥ ಜ್ಞಾನ, ಅಥವಾ ಇದಂ ಜಲಂ ಎಂಬತಕ್ಕಂತಹ ಜ್ಞಾನ. ಈ ಜ್ಞಾನ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಯಾವುದದು? ಈ ಜ್ಞಾನ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಅಂತಂದರೆ ಜಲಜ್ಞಾನವಾನಹಂ ಘಟಜ್ಞಾನವಾನಹಂ ಎಂಬತಕ್ಕಂಥ ಜ್ಞಾನ. ಮೊದಲು ಬಂದಿರತಕ್ಕಂಥ ಜ್ಞಾನ ಇದಂ ಜಲಂ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನ ವಿಷಯಕವಾದ ಜ್ಞಾನ ಅಂದರೆ ಯಾವುದು? ಜಲಜ್ಞಾನವಾನಹಂ ಘಟಜ್ಞಾನವಾನಹಂ ಎಂಬತಕ್ಕಂತಹ ಈ ಜ್ಞಾನ ಇದೆಯಲ್ಲ, ಇದೇನಾಗಿದೆ? ಮೊದಲು ಬಂದಿರತಕ್ಕಂಥ ಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಅದರಿಂದ ಜ್ಞಾನ ವಿಷಯಕ ಜ್ಞಾನ ಆಯಿತು. ಜ್ಞಾನ ವಿಷಯಕ ಜ್ಞಾನ ಅಜನ್ಯವಾಗಿರ್ತಕ್ಕಂತಹ ಜ್ಞಾನ. ಅಜನ್ಯ ಜ್ಞಾನ ಯಾವುದು? ಘಟಜ್ಞಾನವಾನಹಂ ಎಂಬತಕ್ಕಂಥ ಜ್ಞಾನ. ಅಯಂಘಟ ಜ್ಞಾನ ಬಂದು ಅನಂತರದಲ್ಲಿ ಘಟಜ್ಞಾನವಾನಹಂ ಅಂತ ಜ್ಞಾನ ಬಂದಿದೆಯಲ್ಲ, ಈ ಜ್ಞಾನ ವಿಷಯಕವಾದ ಜ್ಞಾನ ಅಜನ್ಯವಾದ ಜ್ಞಾನ ಅಂತಂದರೆ ಅದೇನೆ. ಯಾಕೆ? ಘಟಜ್ಞಾನವಾನ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಇದು ಘಟಜ್ಞಾನವಾನ ಎಂಬತಕ್ಕಂಥ ಜ್ಞಾನದ ಜನ್ಯವ. ಘಟಜ್ಞಾನವಾನ ಎಂಬತಕ್ಕಂಥ ಜ್ಞಾನ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನದಿಂದ ಹುಟ್ಟಿದೆಯಾ? ಇಲ್ಲ. ಆದ್ದರಿಂದಾಗಿ ಘಟಜ್ಞಾನವಾನ್ ಅಹಂ ಎಂಬತಕ್ಕಂತಹ ಜ್ಞಾನದಿಂದ ಅಜನ್ಯವಾಗಿರ್ತಕ್ಕಂಥ ಜ್ಞಾನ ಅಂತಂದರೆ ಘಟಜ್ಞಾನವಾನಂ ಎಂಬತಕ್ಕಂತಹ ಜ್ಞಾನ. ಆ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವ ಅಭಾವ, ಅದರಿಂದ ಅದು ಗೃಹೀತ ಆಗಿರಬಾರ್ದು. ಇದನ್ನೇ ಪರತಸ್ತ್ವ ಅಂತ ಹೇಳ್ತಾರೆ. ಈಗ ಮೊದಲನೆಯ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆಯಲ್ಲ, ಮೊದಲನೇ ಅನುವ್ಯವಸಾಯ ಅಂತಂದರೆ ಅಯಂಘಟ ಜ್ಞಾನ ಬಂದ ಮೇಲೆ ಘಟಜ್ಞಾನವಾನ ಅಹಂ ಎಂಬುದಾಗಿ ಬಂದಿರತಕ್ಕಂಥ ಜ್ಞಾನ.
ಅಯಂಘಟ ಜ್ಞಾನ ಬಂದ ಮೇಲೆ ಬಂದಿರುವಂತಹ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನ ಇದೇನಿದು ಅನುವ್ಯವಸಾಯ. ಈ ಅನುವ್ಯವಸಾಯಕ್ಕೆ ಏನು ಪ್ರಾಮಾಣ್ಯ ಎಂಬತಕ್ಕಂಥದ್ದು ವಿಷಯ ಅಲ್ಲ. ಇದನ್ನೇ ಪರತತ್ವ ಅಂತ ಹೇಳ್ತಾರೆ. ಅದನ್ನೇ ಹೇಳಿದ್ದು ಜ್ಞಾನ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವಾಭಾವ. ಜ್ಞಾನ ವಿಷಯಕ ಜ್ಞಾನ ಯಾವುದದು? ಘಟಜ್ಞಾನವಾನಹಂ ಎಂಬತಕ್ಕಂಥ ಜ್ಞಾನ. ಯಾಕೆ ಘಟಜ್ಞಾನ ಎಂಬತಕ್ಕಂಥದ್ದನ್ನು ಈ ಜ್ಞಾನ ವಿಷಯೀಕರಿಸ್ತಾ ಇದೆ. ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನ ಘಟಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಮೊದಲು ಬಂದದ್ದು ಅಯಂಘಟ ಜ್ಞಾನ, ಆಮೇಲೆ ಏನು ಜ್ಞಾನ ಬರುತ್ತೆ? ಘಟಜ್ಞಾನವಾನಹಂ ಜ್ಞಾನ ಬರುತ್ತೆ. ಆದ್ದರಿಂದ ಅಯಂಘಟ ಎಂಬತಕ್ಕಂಥ ಜ್ಞಾನವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ ಅಂದರೆ ಯಾವುದು? ಘಟಜ್ಞಾನವಾನಹಂ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನದಿಂದ ಹುಟ್ಟದೇ ಇರತಕ್ಕಂಥ ಜ್ಞಾನ ಯಾವುದು? ಅದೇನೆ ಆ ಜ್ಞಾನದಿಂದ ಹುಟ್ಟಿಲ್ಲ. ಆದ್ದರಿಂದ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಅಂತಂದರೆ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನ ಈ ಜ್ಞಾನದಿಂದ ಗೃಹೀತ ಅಲ್ಲ. ಅದನ್ನೇ ಪರತತ್ವ. ಪ್ರಾಮಾಣ್ಯ ಪರತತ್ವ ಅಂದ್ರೇನು? ಈ ಜ್ಞಾನಕ್ಕೆ ವಿಷಯ ಅಲ್ಲ. ಇದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೇವೆ? ಮೊದಲನೇ ಜ್ಞಾನದ ಮತ್ತು ಅನುವ್ಯವಸಾಯ ಮತ್ತು ಮೊದಲನೇ ಜ್ಞಾನ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ. ಒಂದು ವೇಳೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡಿಬಿಟ್ರೆ ಏನಾಗುತ್ತೆ? ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಯಾವುದು? ಮೊದಲನೇ ಬಾರಿ ಬಂದಿರತಕ್ಕಂಥ ಘಟಜ್ಞಾನವಾನ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನದಿಂದ ಪ್ರಾಮಾಣ್ಯ ಏನಾಯಿತು? ಗೃಹೀತ ಆಯಿತು. ಒಂದು ವೇಳೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಮೊದಲನೇ ಅನುವ್ಯವಸಾಯಕ್ಕೆ ವಿಷಯ ಆಗಿದೆ ಅಂತಂದರೆ ಆವಾಗ ತಜ್ಞಾನ ವಿಷಯಕ ಜ್ಞಾನ ಅಜನ್ಯವಾದ ಜ್ಞಾನಕ್ಕೆ ಗ್ರಾಹ್ಯನೇ ಆಯಿತು. ಅಂದರೆ ಗ್ರಾಹ್ಯತ್ವಾಭಾವ ಬರಲಿಲ್ಲ. ಪರತತ್ವ ಎಂಬತಕ್ಕಂಥದ್ದು ಬರಲ್ಲ. ಅದಕ್ಕೋಸ್ಕರ ಪರತತ್ವ ಎಂಬತಕ್ಕಂಥದ್ದನ್ನು ಒಪ್ಕೊಂಡಿದ್ದೇವೆ ನಾವು. ಆ ಪರತತ್ವವನ್ನು ಒಪ್ಕೊಂಡಿರೋದ್ರಿಂದಾಗಿ ಮೊದಲು ಬಂದಿರತಕ್ಕಂಥ ಜ್ಞಾನಕ್ಕಾಗಲಿ ಮೊದಲು ಬಂದಿರತಕ್ಕಂಥ ಅನುವ್ಯವಸಾಯಕ್ಕಾಗಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ವಿಷಯ ಅಲ್ಲ ಅಂತ ನಾವು ಹೇಳ್ತೇವೆ ಅಂತ ಅವ್ರು ಹೇಳಬೇಕು. ಪರತತ್ವಸ್ಯ ರಕ್ಷಾರ್ಥಂ ಯದ್ಯೇಷ ನಿಯಮ. ಒಂದು ವೇಳೆ ಈ ನಿಯಮವನ್ನು ನೀವು ಪರಿಪಾಲನೆ ಮಾಡ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ಸ್ವತಸ್ತ್ವ ಪರಿರಕ್ಷಾರ್ಥಂ ಯುಕ್ತಿಯುಕ್ತೋ ಮಮಾಪ್ಯಯಂ. ಹಾಗಾದರೆ ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತೇವೆ. ಪ್ರಾಮಾಣ್ಯಂ ಸ್ವತಃ ಎಂಬತಕ್ಕಂಥದ್ದನ್ನು ಸಿದ್ಧ ಮಾಡಬೇಕು ಅಂತ ಅದಕ್ಕೆ ನಾವೇನು ಹೇಳ್ತೇವೆ? ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವ ಅಂತ ಹೇಳ್ತೇವೆ. ಗ್ರಾಹ್ಯತ್ವಾಭಾವ ಅಂತ ಅವ್ರು ಹೇಳಿದ್ರು. ನಾವೇನು ಹೇಳ್ತೇವೆ? ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಗ್ರಾಹ್ಯತ್ವ, ಅಜನ್ಯ ಜ್ಞಾನ ಗ್ರಾಹ್ಯತ್ವಂ. ಇದನ್ನೇ ನಾವು ಸ್ವತಸ್ತ್ವ ಅಂತ ಹೇಳ್ತೇವೆ. ತಜ್ಞಾನ ಅಂದರೆ ಅಯಂಘಟ ಜ್ಞಾನ. ಅಯಂಘಟ ಎಂಬತಕ್ಕಂಥ ಜ್ಞಾನ ವಿಷಯಕವಾದ ಜ್ಞಾನ ಅಂತಂದರೆ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನ. ಈ ಘಟಜ್ಞಾನವಾಹನ ಎಂಬತಕ್ಕಂಥ ಜ್ಞಾನದಿಂದ ಅಜನ್ಯವಾದ ಜ್ಞಾನ ಅಂತಂದರೆ ಅದೇ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ವಿಷಯ ಆಗಿದೆ. ಅಂದರೆ ಈ ಜ್ಞಾನ ಗ್ರಾಹ್ಯತ್ವ ಎಲ್ಲಿ ಬಂತು? ಪ್ರಾಮಾಣ್ಯದಲ್ಲಿ ಬಂತು. ಇದನ್ನೇ ನಾವು ಸ್ವತಸ್ತ್ವ ಅಂತ ಹೇಳ್ತೇವೆ. ಯಾವುದು? ಅದೇ ಅನುವ್ಯವಸಾಯ ಅಂತಲೇ ಅರ್ಥ. ತದ್ವಿಷಯಕ ಜ್ಞಾನ ಅಂತಂದರೆ ಅಲ್ಲ, ತದ್ವಿಷಯಕ ಜ್ಞಾನ ಅಂತಂದರೆ ಅದು ಅನುವ್ಯವಸಾಯನೇ. ಅದಕ್ಕೆ ಅವರೇನು ಹೇಳೋದು ಅಂತಂದರೆ ಅಯಂಘಟ ಜ್ಞಾನ ಬರುತ್ತೆ, ಆಮೇಲೆ ಘಟಜ್ಞಾನವಾನ ಅನುಸಯ ಬರುತ್ತೆ. ಇದೆರಡೂ ಪ್ರಾಮಾಣ್ಯ ವಿಷಯಕ ಅಲ್ಲ. ಆಮೇಲೆ ಎರಡನೇ ಬಾರಿ ಅಯಂಘಟ ಜ್ಞಾನ ಬರುತ್ತೆ, ಆಮೇಲೆ ಆ ಘಟಜ್ಞಾನದ ಎರಡನೇ ಅನುವ್ಯವಸಾಯ ಬರುತ್ತೆ. ಅದರಿಂದ ಮೊದಲನೇ ಬಂದಿರತಕ್ಕಂಥ ಜ್ಞಾನ ಮೊದಲನೇ ಅನುವ್ಯವಸಾಯ, ಎರಡನೇ ಬಾರಿ ಬಂದಿರತಕ್ಕ ಜ್ಞಾನ ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ. ಆ ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನವೂ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ, ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯವೂ ಕೂಡ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಹೌದು ಹೌದು, ಪೂರ್ವಗೃಹೀತ ಜ್ಞಾನ ಸದೃಶವಾಗಿದೆ, ಆದ್ದರಿಂದ ಪ್ರಾಮಾಣ್ಯ ಗ್ರಹಣ ಮಾಡುತ್ತೆ. ಹಾಂ, ಯಾಕೆ ಮೊದಲನೇ ಜ್ಞಾನ ಪೂರ್ವಗೃಹೀತ ಜ್ಞಾನ ಸದೃಶ ಅಲ್ಲ, ಅದಕ್ಕಿಂತ ಮೊದಲು ಜ್ಞಾನ ಬಂದಿಲ್ಲ. ಅದರಿಂದ ಪೂರ್ವಗೃಹೀತ ಜ್ಞಾನ ಸಾದೃಶ್ಯ ಇರೋದ್ರಿಂದ ಬರೀ ಅನುವ್ಯವಸಾಯ ಶಬ್ದ ಹಾಕ್ಲಿಕ್ಕೆ ಬರಲ್ಲ. ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವಾಭಾವ ಎಂಬುದಾಗೆ ಹೇಳಬೇಕು. ಹೇಳ್ರಿ, ಅವಾಗ ಅಲ್ಲಿ ಪ್ರಾಮಾಣ್ಯ ಗೃಹೀತವಾಗುತ್ತೆ, ಅಲ್ಲಿ ಪ್ರಾಮಾಣ್ಯ ಗೃಹೀತವಾಗುತ್ತೆ. ಈ ಪ್ರಶ್ನೆ ಏನು? ಮೊದಲನೇ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತ ಆಗಲ್ಲ. ಯಾಕಾಗಲ್ಲ? ಪರತತ್ವ.
ಪ್ರಾಮಾಣ್ಯಂ ಪರತಃ ನಾವು ಒಪ್ಕೊಂಡಿದ್ದೇವೆ. ಆದ್ದರಿಂದಾಗಿ ಮೊದಲನೇ ಜ್ಞಾನದಲ್ಲಿ ಮೊದಲನೇ ಅನುವ್ಯವಸಾಯದಲ್ಲಿ ಪ್ರಾಮಾಣ್ಯಗೃಹೀತ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ವೇಳೆ ಮೊದಲನೇ ಜ್ಞಾನದಲ್ಲಿ ಪ್ರಾಮಾಣ್ಯ, ಮೊದಲನೇ ಜ್ಞಾನದಲ್ಲೇ ಅನುವ್ಯವಸಾಯದಲ್ಲಿ ಪ್ರಾಮಾಣ್ಯ ವಿಷಯ ಆಗಿಬಿಟ್ಟಿದ್ರೆ ಆವಾಗ ಪರತತ್ವ ಎಂಬತಕ್ಕಂಥದ್ದು ಇರ್ತಿರಲಿಲ್ಲ. ಆ ಪರತತ್ವ ರಕ್ಷಣೆಗೋಸ್ಕರವೇ ಮೊದಲನೇ ಜ್ಞಾನ ಮೊದಲನೇ ಅನುವ್ಯವಸಾಯ, ಅಲ್ಲಿ ಪ್ರಾಮಾಣ್ಯ ವಿಷಯ ಅಲ್ಲ ಅಂತ ಹೇಳ್ತೇವೆ. ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಹೌದು. ತದ್ವಿಷಯಕ ಜ್ಞಾನ ಅಂತಂದರೆ ಯಾವುದಾಗುತ್ತೆ? ಜ್ಞಾನ ವಿಷಯಕ ಜ್ಞಾನ ಅಂದರೆ ಯಾವುದಾಗುತ್ತೆ? ಅನುವ್ಯವಸಾಯ ಆಗುತ್ತೆ. ಅಲ್ಲಿ ಅಜನ್ಯ ಅಂತ ಹಾಕಿಲ್ಲ, ಅಲ್ಲಿ ಹಾಕಿರೋದು ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಅಂತ ಹಾಕಿರೋದು. ತದ್ಜ್ಞಾನ ವಿಷಯಕ ಜ್ಞಾನ ಅಂತಂದರೆ ಯಾವುದಾಗುತ್ತೆ? ಅನುವ್ಯವಸಾಯ ಆಗುತ್ತೆ, ವ್ಯವಸಾಯ ಆಗಲ್ಲ. ತಜ್ಞಾನ ವಿಷಯಕ ಜ್ಞಾನ ಅಂತಂದರೆ ವ್ಯವಸಾಯ ಆಗಲ್ಲ, ಅನುವ್ಯವಸಾಯನೇ ಆಗಲ್ಲ. ಘಟ ವಿಷಯಕ ಜ್ಞಾನ ಅಂತಂದರೆ ತಜ್ಞಾನ ವಿಷಯಕ ಜ್ಞಾನ ಅಂತಂದರೆ ಘಟ ವಿಷಯಕ ಜ್ಞಾನ ವಿಷಯಕ ಜ್ಞಾನ ಯಾವುದಾಗುತ್ತದು? ಅನುವ್ಯವಸಾಯವೇ ಆಗುತ್ತೆ. ಅಂದರೆ ವ್ಯವಸಾಯ ಅಂತಕ್ಕಂಥದ್ದು ಆಗಲ್ಲ. ಅದಕ್ಕೆ ನಾವು ಹೇಳ್ತೇವೆ ಏನಂತ? ಸ್ವತಸ್ತ್ವ ಪರಿರಕ್ಷಾರ್ಥಂ ಯುಕ್ತಿಯುಕ್ತೋ ಮಮಾಪ್ಯಯಂ ಅಂತ. ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತೇವೆ. ಪ್ರಾಮಾಣ್ಯ ಸ್ವತಃ ಅಂತ ಹೇಳೋದ್ರಿಂದಾಗಿ ಯುಕ್ತಿಯುಕ್ತವಾದಂಥದ್ದು. ಏನು ಯುಕ್ತಿ? ನಾವು ಹಿಂದೆ ಹೇಳಿದ್ದೀವಲ್ಲ, ಎರಡನೇ ಜ್ಞಾನವು ಎರಡನೇ ಅನುವ್ಯವಸಾಯವು ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತಾದರೆ ಎರಡನೇ ಜ್ಞಾನದಲ್ಲಿರ್ತಕ್ಕಂಥ ಏನೇನು ಗುಣಧರ್ಮಗಳಿದೆಯೋ ಅಷ್ಟೂ ಗುಣಧರ್ಮಗಳನ್ನು ಹೊಂದಿರತಕ್ಕಂತಹ ಮೊದಲನೇ ಜ್ಞಾನ ಪ್ರಾಮಾಣ್ಯವನ್ನು ಯಾಕೆ ಗ್ರಹಿಸೋದಿಲ್ಲ ಎಂಬುದಾಗಿ ಯುಕ್ತಿ ಎಂಬತಕ್ಕಂಥದ್ದಿದೆ. ಆ ಯುಕ್ತಿಯುಕ್ತವಾದ್ದರಿಂದ ನಾವು ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನಗ್ರಾಹ್ಯತ್ವ ಎಂಬತಕ್ಕಂಥದ್ದು ಸ್ವತಃ ಪ್ರಾಮಾಣ್ಯ ಎಂಬುದಾಗಿ ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ. ಮೊದಲನೇ ಜ್ಞಾನ ಮೊದಲನೇ ಅನುವ್ಯವಸಾಯ ಎರಡೂ ಕೂಡ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ನಾವು ಹೇಳ್ತೇವೆ. ತವ ನಿಯಮ ತವ ಅಂತಂದರೆ ನಿನಗೆ ಯದಿ ಒಂದು ವೇಳೆ ಪರತತ್ವಸ್ಯ ಪ್ರಾಮಾಣ್ಯಂ ಪರತಃ ಎಂಬತಕ್ಕಂತಹ ಈ ವಿಷಯದ ರಕ್ಷಾರ್ಥಂ ರಕ್ಷಣೆಗೋಸ್ಕರ ಏಷಃ ನಿಯಮ. ಮೊದಲನೇ ಜ್ಞಾನದಲ್ಲಿ ಮೊದಲನೇ ಅನುವ್ಯವಸಾಯದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗೋದಿಲ್ಲ ಎಂಬತಕ್ಕಂಥ ನಿಯಮ ಅಂತಾದರೆ ಮಮಾಪಿ ನನಗೂ ಸಹ ಸ್ವತಸ್ತ್ವ ಪರಿರಕ್ಷಾರ್ಥಂ ಪ್ರಾಮಾಣ್ಯಂ ಸ್ವತಃ ಎಂಬತಕ್ಕಂತಹ ವಿಷಯದ ರಕ್ಷಣೆಗೋಸ್ಕರ ಯುಕ್ತಿಯಿಂದ ಕೂಡಿರುವಂತಹ ಮೊದಲನೇ ಜ್ಞಾನವು ಯಾವ ಯದ್ವಿಷೇಕವಾಗಿದೆಯೋ ಎರಡನೇ ಜ್ಞಾನವು ತದ್ವಿಷೇಕವೇ ಆಗಿದೆ. ಮೊದಲನೇ ಅನುವ್ಯವಸಾಯವು ಯದ್ವಿಷೇಕವಾಗಿದೆಯೋ ಎರಡನೇ ಅನುವ್ಯವಸಾಯವು ಕೂಡ ತದ್ವಿಷೇಕವೇ ಆಗಿದೆ. ಹಾಗಾದರೆ ಎರಡನೇ ವ್ಯವಸಾಯ ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಪ್ರಾಮಾಣ್ಯ ವಿಷಯಕ ಆಗಿದೆ ಅಂತಂದರೆ ಅದನ್ನೇ ವಿಷಯೀಕರಿಸ್ತಕ್ಕಂತಹ ಯಾವ ಮೊದಲನೇ ಜ್ಞಾನ ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಯಾಕೆ ಅದು ಪ್ರಾಮಾಣ್ಯವನ್ನು ವಿಷಯೀಕರಿಸೋದಿಲ್ಲ ಎಂಬತಕ್ಕಂತಹ ಯುಕ್ತಿಯಿಂದ ಕೂಡಿರುವುದಂಥದ್ದು. ಅಯಂ ಈ ನಿಯಮವು ನಮಗೆ ಪ್ರಾಮಾಣ್ಯವನ್ನು ಸ್ವತಸ್ತ್ವ ಪರಿರಕ್ಷಾರ್ಥಂ ಸ್ವತಸ್ತ್ವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಯಂ ನಿಯಮ ಈ ನಿಯಮ ಎಂಬತಕ್ಕಂಥದ್ದನ್ನು ನಾವು ಒಪ್ತೇವೆ ಅಂತರ್ಥ. ತವ ನಿನಗೆ ಯದಿ ಒಂದು ವೇಳೆ ಪರತತ್ವಸ್ಯ ಪ್ರಾಮಾಣ್ಯಂ ಪರತಃ ಎಂಬತಕ್ಕಂತಹ ವಿಷಯದ ರಕ್ಷಾರ್ಥಂ ರಕ್ಷಣೆಗೋಸ್ಕರ ಏಷಃ ನಿಯಮ ಅಂತ ಮೊದಲನೆಯ ಜ್ಞಾನ ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ. ಎರಡನೇ ಜ್ಞಾನ ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಎಂಬತಕ್ಕಂತಹ ನಿಯಮ ಇದೆ ಅಂತಾದರೆ ಆಗ ಹೇಳ್ತಾರೆ ಮಮಾಪಿ ನನಗೂ ಕೂಡ ಸ್ವತಸ್ತ್ವ ಪರಿರಕ್ಷಾರ್ಥಂ ಪ್ರಾಮಾಣ್ಯಂ ಸ್ವತಃ ಎಂಬತಕ್ಕಂಥ ವಿಷಯವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವೇ ಯುಕ್ತಿಯಿಂದ ಕೂಡಿರ್ತಕ್ಕಂತಹ ಅಯಂ ನಿಯಮ. ಯುಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಯಾವುದು? ಮೊದಲನೆಯ ಜ್ಞಾನ ಎರಡನೇ ಜ್ಞಾನ ಎರಡೂ ಸಮಾನವಾಗಿದೆ. ಎರಡನೇ ಅನುವ್ಯವಸಾಯ ಮೊದಲನೇ ಅನುವ್ಯವಸಾಯ ಎರಡೂ ಸಮಾನವಾಗಿದೆ. ಹಾಗಿರಬೇಕಾದ್ರೆ ಎರಡನೆಯ ಜ್ಞಾನ ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಅದು ಪ್ರಾಮಾಣ್ಯವನ್ನು ವಿಷಯೀಕರಿಸುತ್ತೆ ಅಂತಾದರೆ ತತ್ಸಮಾನ ವಿಷಯಕವಾದ ಮೊದಲನೇ ಜ್ಞಾನ ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಯಾಕೆ ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ
ಎಂಬತಕ್ಕಂಥ ಯುಕ್ತಿಯುಕ್ತವಾದ ಅಯಂ ನಿಯಮ ಅಂತ. ಅಂದರೆ ಮೊದಲನೇ ಜ್ಞಾನವು ಮತ್ತು ಮೊದಲನೇ ಅನ್ವ್ಯವಸಾಯವು ಪ್ರಾಮಾಣ್ಯವನ್ನು ಗ್ರಹಣೆ ಮಾಡುತ್ತೆ. ಅರ್ಥಾತ್ ತಜ್ಞಾನಜನಕ ಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನಗ್ರಾಹ್ಯತ್ವಂ ಎಂಬತಕ್ಕಂಥದ್ದು ಸ್ವತಸ್ತ್ವ ಎಂಬುದಾಗಿ ಹೇಳ್ತೇವೆ. ನಾನು ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನಗ್ರಾಹ್ಯತ್ವಾಭಾವ ಪರತಸ್ತ್ವಂ ಪ್ರಥಮಾನುವ್ಯವಸಾಯೇನ ಚ ಪ್ರಾಮಾಣ್ಯಗ್ರಹಣೆ ತಜ್ಞಾನ ವಿಷಯಕಂ ಜ್ಞಾನಂ ಪ್ರಥಮಾನುವ್ಯವಸಾಯ ಏವ ತದನ್ಯಂ ಜ್ಞಾನಂ ತದೇವ ತೇನ ಚ ಪ್ರಾಮಾಣ್ಯಗ್ರಹಣೆ ಮದಭಿಮತ ಪರತಸ್ತ್ವಭಂಗಃ ಸ್ಯಾತ್. ತಸ್ಯ ರಕ್ಷಾರ್ಥಂ ಪ್ರಥಮಾನುವ್ಯವಸಾಯೇನ ಪ್ರಾಮಾಣ್ಯ ಅಗ್ರಹಣ ನಿಯಮಃ ಅಂಗೀಕ್ರಿಯತೆ ಇತಿ ಶಂಕಾಂ ಅನೂದ್ಯ ದೂಷಯತಿ ಅಂತ. ಪರತಸ್ತ್ವ ಅಂತಂದರೆ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನಗ್ರಾಹ್ಯತ್ವಾಭಾವ, ಇದು ಪರತಸ್ತ್ವದ ಲಕ್ಷಣ. ಪ್ರಥಮಾನುವ್ಯವಸಾಯೇನ ಮೊದಲನೇ ಬಾರಿ ಬಂದಿರತಕ್ಕಂತಹ ಜ್ಞಾನದ ಅನುವ್ಯವಸಾಯ, ಈ ಅನುವ್ಯವಸಾಯದಿಂದ ಪ್ರಾಮಾಣ್ಯ ಗ್ರಹಣೆ, ಒಂದು ವೇಳೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ ಅಂತಾದರೆ ಅವಾಗೇನಾಗ್ತಾ ಇತ್ತು, ತಜ್ಞಾನ ವಿಷಯಕಂ ಜ್ಞಾನಂ ಅಂತಂದರೆ ಪ್ರಥಮಾನುವ್ಯವಸಾಯ ಏವ. ಅಯಂಘಟಃ ಎಂಬತಕ್ಕಂಥ ಜ್ಞಾನ, ಈ ಜ್ಞಾನ ವಿಷಯಕವಾಗಿರ್ತಕ್ಕಂಥ ಜ್ಞಾನ ಅಂದರೆ ಯಾವುದು, ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ. ಆ ಅನುವ್ಯವಸಾಯ ಅಜನ್ಯವಾದ ಜ್ಞಾನ ಅಂದರೆ ಯಾವುದು, ಅನುವ್ಯವಸಾಯ. ಅನುವ್ಯವಸಾಯದಿಂದ ಹುಟ್ಟಿದ್ದಲ್ಲ. ಅಂದರೆ ಅನುವ್ಯವಸಾಯ ಅಜನ್ಯವಾದ ಜ್ಞಾನ ಅಂತಂದರೆ ತದೇವ ಅನುವ್ಯವಸಾಯ. ತೇನ ಚ ಪ್ರಾಮಾಣ್ಯ ಗ್ರಹಣೆ, ಒಂದು ವೇಳೆ ಆ ಅನುವ್ಯವಸಾಯವು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತಾದರೆ ಆವಾಗ ಮದಭಿಮತ ಪರತಸ್ತ್ವಭಂಗಃ ಸ್ಯಾತ್. ನಾವು ಒಪ್ಪಿರ್ತಕ್ಕಂತಹ ಪರತಸ್ತ್ವದ ಲಕ್ಷಣ ಅಲ್ಲಿ ಬರ್ತಿರಲಿಲ್ಲ. ಏನು ಬರ್ತಿತ್ತು, ಅಜನ್ಯ ಜ್ಞಾನ ಗ್ರಾಹ್ಯತ್ವೇ ಬರ್ತಿತ್ತು. ಅಜನ್ಯ ಜ್ಞಾನ ಅಂದರೆ ಅನುವ್ಯವಸಾಯ, ಅನುವ್ಯವಸಾಯಕ್ಕೆ ಪ್ರಾಮಾಣ್ಯ ವಿಷಯ ಆಗಿದೆ, ಆದ್ದರಿಂದ ಅನುವ್ಯವಸಾಯ ಗ್ರಾಹ್ಯತ್ವ ಎಂಬತಕ್ಕಂಥದ್ದು ಬರ್ತಿತ್ತು. ಅದರಿಂದ ಗ್ರಾಹ್ಯತ್ವಾಭಾವ ಎಂಬತಕ್ಕಂಥದ್ದು ಬರ್ತಿರಲಿಲ್ಲ. ಅದಕ್ಕೋಸ್ಕರ ಮೊದಲನೇ ಜ್ಞಾನವು ಅನುವ್ಯವಸಾಯವು ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ ಎಂಬುದಾಗಿ ಹೇಳ್ತೇವೆ. ಹೌದು, ಅದಕ್ಕೆ ಅವ್ರು ಹೇಳಿದ್ರು ಪ್ರಾಮಾಣ್ಯ ಪರತಃ ಅನ್ನೋದನ್ನು ನಮ್ಮ ಸಿದ್ಧಾಂತ ಕೂಡಿಸ್ಲಿಕ್ಕೋಸ್ಕರವೇ ಗ್ರಾಹ್ಯತ್ವಾಭಾವವನ್ನು ಹೇಳ್ತೇವೆ. ತಸ್ಯ ರಕ್ಷಾರ್ಥಂ ಪ್ರಥಮಾನುವ್ಯವಸಾಯೇನ ಪ್ರಾಮಾಣ್ಯ ಅಗ್ರಹಣ ನಿಯಮ ಅಂಗೀಕ್ರಿಯತೆ ಅಂತ. ಈ ಪರತತ್ವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೇವೆ, ಪ್ರಥಮಾನುವ್ಯವಸಾಯೇನ ಮೊದಲನೇ ಬಾರಿ ಬಂದಿರತಕ್ಕಂತಹ ಜ್ಞಾನದ ಜ್ಞಾನ, ಆ ಜ್ಞಾನದಿಂದ ಪ್ರಾಮಾಣ್ಯ ಅಗ್ರಹಣ ನಿಯಮ, ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಿಸೋದಿಲ್ಲ ಎಂಬತಕ್ಕಂಥ ನಿಯಮವನ್ನು ನಾವು ಅಂಗೀಕಾರ ಮಾಡ್ತೇವೆ. ಇತಿ ಶಂಕಾಮನೂದ್ಯ. ಈ ರೀತಿಯಾಗಿ ಅವರು ಶಂಕೆ ಮಾಡಿದ್ರೆ ಅದನ್ನು ಅನುವಾದ ಮಾಡಿ ಖಂಡನೆ ಮಾಡ್ತಾ ಇದ್ದಾರೆ. ಪರತಸ್ತ್ವಸ್ಯ ಇತಿ ತರ್ಹಿ ಸ್ವತಸ್ತ್ವ ಪರಿರಕ್ಷಾರ್ಥಂ, ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತೇವೆ. ಅದರಿಂದ ಆ ಸ್ವತಸ್ತ್ವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವ ಲಕ್ಷಣ ಸ್ವತಸ್ತ್ವಸ್ಯ ಪರಿರಕ್ಷಾರ್ಥಂ ಅದನ್ನು ಹೇಳ್ತಾರೆ. ಸ್ವತಸ್ತ್ವ ಪರಿರಕ್ಷಾರ್ಥಂ ಅಂದರೆ ಏನರ್ಥ, ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನ ಗ್ರಾಹ್ಯತ್ವ ಎಂಬತಕ್ಕಂಥದ್ದು ಇದು ಸ್ವತಸ್ತ್ವದ ಲಕ್ಷಣ. ತಜ್ಞಾನ ಅಂತಂದರೆ ಅಯಂಘಟ ಎಂಬತಕ್ಕಂಥ ಜ್ಞಾನ, ಈ ಜ್ಞಾನ ವಿಷಯಕವಾದ ಜ್ಞಾನ ಅಂತಂದರೆ ಘಟಜ್ಞಾನವಾನ ಎಂಬತಕ್ಕಂಥ ಜ್ಞಾನ, ಈ ಜ್ಞಾನದಿಂದ ಅಜನ್ಯವಾದ ಜ್ಞಾನ ಅಂತಂದರೆ ಘಟಜ್ಞಾನವಾನ ಎಂಬತಕ್ಕಂಥ ಜ್ಞಾನ, ಈ ಜ್ಞಾನಕ್ಕೆ ಗ್ರಾಹ್ಯವಾದದ್ದು, ಈ ಜ್ಞಾನದಿಂದ ಗ್ರಾಹ್ಯವಾದದ್ದು ಯಾವುದು, ಪ್ರಾಮಾಣ್ಯ ಅಂತ. ಈ ರೀತಿ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನಗ್ರಾಹ್ಯತ್ವ ಲಕ್ಷಣ ಸ್ವತಸ್ತ್ವಸ್ಯ ಪರಿರಕ್ಷಾರ್ಥಂ ಯುಕ್ತಿಯುಕ್ತ ಪೂರ್ವೋಕ್ತ ಯುಕ್ತಿಯುಕ್ತ, ಹಿಂದೆ ಹೇಳಿರ್ತಕ್ಕಂತಹ ಯುಕ್ತಿಯಿಂದ ಕೂಡಿರ್ತಕ್ಕಂಥದ್ದು. ಏನು ಪೂರ್ವೋಕ್ತ ಯುಕ್ತಿಯಿಂದ ಕೂಡಿದ್ದು, ಎರಡನೆಯ ಅನುವ್ಯವಸಾಯಕ್ಕೆ ಯಾವುದು ವಿಷಯವೋ ಮೊದಲನೇ ಅನುವ್ಯವಸಾಯಕ್ಕೂ ಅದೇ ವಿಷಯ ಆಗಿದೆ. ಎರಡನೇ ಅನುವ್ಯವಸಾಯ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತಂದರೆ ಮೊದಲನೇ ಅನುವ್ಯವಸಾಯ ಯಾಕೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡೋದಿಲ್ಲ ಎಂಬತಕ್ಕಂಥ ಯುಕ್ತಿ ಎಂಬತಕ್ಕಂಥದ್ದಿದೆ. ಅಂತಹ ಅಯಂ ಪ್ರಥಮಾನುವ್ಯವಸಾಯೇನ ಪ್ರಾಮಾಣ್ಯ ಗ್ರಹಣ ನಿಯಮ, ಆ ಯುಕ್ತಿಯುಕ್ತವಾದ ಈ ಮೊದಲನೇ ಅನುವ್ಯವಸಾಯದಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ ಅಂತ ನಿಯಮವನ್ನು ನಾವು ಹೇಳ್ತೇವೆ. ಪ್ರಥಮಾನುವ್ಯವಸಾಯೇ ವ್ಯವಸಾಯ ಉಪನೀತತ್ವಾತ್ ಘಟತ್ವತ್ವಂ ನ ನಿಶ್ಚೀಯತೆ, ದ್ವಿತೀಯಾನುವ್ಯವಸಾಯೇ ತು ಪೂರ್ವ ಅನುವ್ಯವಸಾಯೇನೈವ
ಉಪನೀತತ್ವಾತ್ ಘಟತ್ವವತ್ವಸ್ಯ ಅರ್ಥಸತ್ತಾ ನಿಶ್ಚಯ ಭವತೀತಿ ಕಶ್ಚಿತ್. ಕೆಲವರು ಹೇಳ್ತಾರೆ ಇದಕ್ಕೆ, ನಾವು ಹೇಳಿದೆವಲ್ಲ ತಜ್ಞಾನ ವಿಷಯಕ ಜ್ಞಾನ ಅಜನ್ಯ ಜ್ಞಾನಗ್ರಾಹ್ಯತ್ವ ಎಂಬತಕ್ಕಂಥದ್ದು ಯುಕ್ತಿಯುಕ್ತವಾಗಿದೆ, ಆದ್ದರಿಂದ ಇದನ್ನು ಒಪ್ಪಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮೊದಲನೆಯ ಅನುವ್ಯವಸಾಯ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಜ್ಞಾನದಿಂದ ಉಪನೀತವಾದದ್ದನ್ನು ವಿಷಯೀಕರಿಸುತ್ತೆ. ಮೊದಲನೇ ಅನುವ್ಯವಸಾಯ ಇದೆಯಲ್ಲ, ಮೊದಲನೇ ಅನುವ್ಯವಸಾಯ ಅಂದರೆ ಯಾವುದು? ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥದ್ದು. ಈ ಘಟಜ್ಞಾನವಾನ್ ಅಹಂ ಎಂಬುದಾಗಿ ಜ್ಞಾನ ಬರಬೇಕು ಅಂದರೆ ಏನಿರಬೇಕು? ಅಯಂಘಟಾಜ್ಞಾನ ಇರಬೇಕು. ಅಯಂಘಟಾಜ್ಞಾನ ಬಂದ ಮೇಲೆ ಘಟಜ್ಞಾನವಾನ್ ಅಹಂ ಎಂಬುದಾಗಿ ಬರುತ್ತೆ. ಹಾಗಾದರೆ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಅನುವ್ಯವಸಾಯ ಇದೆಯಲ್ಲ, ಇದು ಈ ಅಯಂಘಟ ಎಂಬತಕ್ಕಂಥ ಜ್ಞಾನದಲ್ಲಿ ಯಾವುದು ವಿಷಯವಾಗಿದೆಯೋ ಅದನ್ನು ಅದು ವಿಷಯೀಕರಿಸ್ತಾ ಇದೆ. ಅಯಂಘಟ ಎಂಬತಕ್ಕಂತಹ ಜ್ಞಾನದಲ್ಲಿ ಯಾವುದು ವಿಷಯ ಅದನ್ನು ಘಟಜ್ಞಾನವಾನ್ ಅಹಂ ಎಂಬತಕ್ಕಂತಹ ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ವಿಷಯೀಕರಿಸ್ತಾ ಇದೆ. ಪ್ರಥಮಾನುವ್ಯವಸಾಯೇ ವ್ಯವಸಾಯ ಉಪನೀತತ್ವಾತ್ ಘಟತ್ವವತ್ವಂ ನ ನಿಶ್ಚೀಯತೆ. ಅದು ಕೇವಲ ವ್ಯವಸಾಯದಿಂದ ಗ್ರಹಿಸಲ್ಪಟ್ಟದ್ದು, ವ್ಯವಸಾಯಕ್ಕೆ ವಿಷಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ಜ್ಞಾನದಲ್ಲಿ ಘಟತ್ವವತ್ವವಿದೆ ಎಂಬತಕ್ಕಂಥದ್ದು ನಿರ್ಣಯ ಆಗಲ್ಲ. ಎರಡನೇ ಅನುವ್ಯವಸಾಯದಲ್ಲಿ ಆಗಬೇಕಾದ್ರೆ ಅದು ಹೇಗೆ? ದ್ವಿತೀಯ ಅನುವ್ಯವಸಾಯೇತು ಪೂರ್ವ ಅನುವ್ಯವಸಾಯೇನೈವ. ಮೊದಲನೇ ಬಾರಿ ಅನುವ್ಯವಸಾಯ ಬಂದಿದೆ, ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ಏನು ಮಾಡಿದೆ? ಘಟತ್ವವತ್ವವನ್ನು ನಿರ್ಣಯ ಮಾಡಿದೆ. ಘಟದಲ್ಲಿ ಘಟತ್ವವತ್ವ ಇದೆ ಎಂಬತಕ್ಕಂಥದ್ದನ್ನು ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಅದು ಗ್ರಹಣ ಮಾಡಿದೆ. ಆದ್ದರಿಂದಾಗಿ ಪೂರ್ವ ಅನುವ್ಯವಸಾಯೇನೈವ ಉಪನೀತತ್ವಾತ್ ಘಟತ್ವವತ್ವಸ್ಯ ಅರ್ಥನಿಶ್ಚಯ ಭವತಿ. ಆದ್ದರಿಂದ ಘಟವು ಘಟತ್ವವತ್ತಾಗಿದೆ ಎಂಬುದಾಗಿ ಆ ನಿಶ್ಚಯ ಎಂಬತಕ್ಕಂಥದ್ದು ಆಗುತ್ತೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇದಂ ಅತೀವ ಪರಿಹಾಸ್ಯಂ, ಇದು ತುಂಬ ಅಪಹಾಸ್ಯ ಮಾಡಲಿಕ್ಕೆ ಯೋಗ್ಯವಾದಂತಹ ವಿಷಯ. ಅದು ಹೇಗೆ ಅದನ್ನು ಹೇಳ್ತಾರೆ ನೋಡಿ. ಸಾಕ್ಷಾತ್ ಘಟತ್ವವತ್ವಗ್ರಾಹಿಣ ವ್ಯವಸಾಯೇನ ಉಪನೀತಂ ಘಟತ್ವವತ್ವಂ ನ ನಿಶ್ಚೀಯತೆ ಕಿಲ ಸಾಕ್ಷಾತ್ ಸ್ವ ಅಯೋಗ್ಯ ಘಟತ್ವವತ್ವಸ್ಯ ಪೂರ್ವವ್ಯವಸಾಯ ಉಪಸ್ಥಾಪಿತಸ್ಯ ಗ್ರಾಹಿಣ ಅತಯೇವ ತಸ್ಯಾರ್ಥಸತ್ತಾ ನಿಶ್ಚಯಂ ಅಕುರ್ವತ ಪ್ರಥಮಾನುವ್ಯವಸಾಯೇನ ಉಪಸ್ಥಾಪಿತಂ ಘಟತ್ವವತ್ವಂ ಸಾಕ್ಷಾತ್ ತದಗ್ರಾಹಕತೆಯ ಅಭಿಮತೇನ ದ್ವಿತೀಯ ಅನುವ್ಯವಸಾಯೇನ ಅರ್ಥಸತ್ತಾ ಘಟಿತತೆಯ ನಿರ್ಣೀಯತೆ ಕಿಲ. ಇದಂಚ ಸಾಕ್ಷಾದರ್ಥಂ ದೃಷ್ಟ್ವಾ ಕೇನಚಿದುಕ್ತೆ ವಾಕ್ಯೆ ಅನಾಶಾಸ್ವಃ ಕಿಲ ತದ್ವಾಕ್ಯದ್ವಾರ ತಮರ್ಥಂ ವದತಃ ಪರಸ್ಯ ಪರಂಪರಾವಾಕ್ಯೆ ಸುತರಾಂ ವಿಶ್ವಾಸಃ ಕಿಲ ಇತಿ ಲೌಕಿಕಂ ಆಭಾಣಕಂ ಅನುಕರೋತಿ. ಅಯಂಘಟ ಜ್ಞಾನ ಬಂದಿದೆ. ಈ ಜ್ಞಾನ ಘಟದಲ್ಲಿ ಘಟತ್ವ ಇದೆ ಅಂತ ವಿಷಯೀಕರಿಸ್ತಾ ಇದೆ. ಅಯಂಘಟ ಜ್ಞಾನ ಬಂದಾಗ ಈ ಜ್ಞಾನವು ಘಟದಲ್ಲಿ ಘಟತ್ವ ಇದೆ ಎಂಬುದಾಗಿ ವಿಷಯೀಕರಿಸ್ತಾ ಇದೆ. ಸಾಕ್ಷಾತ್ ಘಟತ್ವವತ್ವಗ್ರಾಹಿಣ ವ್ಯವಸಾಯೇನ, ವ್ಯವಸಾಯ ಅಂದರೆ ಅಯಂಘಟ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನ ಏನು ಮಾಡ್ತಾ ಇದೆ? ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದನ್ನು ವಿಷಯೀಕರಿಸ್ತಾ ಇದೆ. ಅದರಿಂದ ಸಾಕ್ಷಾತ್ ಘಟತ್ವವತ್ವಗ್ರಾಹಿಣ ವ್ಯವಸಾಯೇನ ಉಪನೀತಂ ಘಟತ್ವವತ್ವಂ ನ ನಿಶ್ಚೀಯತೆ. ಇದು ನಿಶ್ಚಯ ಆಗಲ್ಲ. ಯಾವ ಜ್ಞಾನವು ಘಟದಲ್ಲಿ ಘಟತ್ವವತ್ವ ಇದೆ ಅಂತ ಗ್ರಹಿಸ್ತಾ ಇದೆಯೋ ಅಲ್ಲಿ ಏನು ಘಟತ್ವತ್ವ ಅನ್ನೋದು ನಿಶ್ಚಯ ಆಗಲ್ಲ. ಮತ್ತೇನಾಗುತ್ತೆ? ಸಾಕ್ಷಾತ್ ಸ್ವಯೋಗ್ಯ ಘಟತ್ವವತ್ವಸ್ಯ ಪೂರ್ವವ್ಯವಸಾಯ ಉಪಸ್ಥಾಪಿತಸ್ಯ ಗ್ರಾಹಿಣ. ಮೊದಲನೇ ಅನುವ್ಯವಸಾಯ ಇದೆಯಲ್ಲ, ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ಮೊದಲನೇ ವ್ಯವಸಾಯ. ಮೊದಲನೇ ವ್ಯವಸಾಯ ಅಂದರೆ ಅಯಂ ಘಟ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನ ಎಂಬತಕ್ಕಂಥದ್ದು ಘಟದಲ್ಲಿ ಘಟತ್ವವನ್ನು ವಿಷಯೀಕರಿಸ್ತಾ ಇದೆ ಅನ್ನೋದನ್ನು ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ವಿಷಯೀಕರಿಸ್ತಾ ಇದೆ. ಮೊದಲನೇ ವ್ಯವಸಾಯ ಅಂದರೆ ಅಯಂಘಟ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನದಲ್ಲಿ ಘಟದಲ್ಲಿ ಘಟತ್ವ ಇದೆ ಎಂಬುದಾಗಿ ವಿಷಯೀಕರಿಸ್ತಾ ಇದೆ ಈ ಜ್ಞಾನ. ಈ ಜ್ಞಾನವನ್ನು ವಿಷಯೀಕರಿಸ್ತಕ್ಕಂಥದ್ದು ಯಾವುದು? ಅನುವ್ಯವಸಾಯ ಎಂಬತಕ್ಕಂಥದ್ದು. ಅದರಿಂದ ಅದನ್ನು ಹೇಳ್ತಾರೆ ಸಾಕ್ಷಾತ್ ಸ್ವ ಅಯೋಗ್ಯ, ಅನುವ್ಯವಸಾಯಕ್ಕೆ ಯೋಗ್ಯ ಅಲ್ಲ. ಯಾವುದು? ಘಟತ್ವವತ್ವ ಎಂಬತಕ್ಕಂಥದ್ದು. ಘಟತ್ವವತ್ವವನ್ನು ಗ್ರಹಿಸ್ತಕ್ಕಂಥದ್ದು ಯಾವುದು? ವ್ಯವಸಾಯ, ಅಯಂಘಟ ಎಂಬತಕ್ಕಂಥ ಜ್ಞಾನ. ಅಯಂಘಟ ಎಂಬತಕ್ಕಂಥ ಜ್ಞಾನವು ಘಟತ್ವತ್ವವನ್ನು ಗ್ರಹಿಸ್ತಾ ಇದೆ. ಆದರೆ ಘಟಜ್ಞಾನವಾನಹಂ ಎಂಬತಕ್ಕಂಥದ್ದು ಘಟತ್ವವತ್ವವನ್ನು ಗ್ರಹಿಸ್ತಾ ಇಲ್ಲ. ಅದರಿಂದ ಸಾಕ್ಷಾತ್ ಸ್ವ ಅಯೋಗ್ಯವಾಗಿರ್ತಕ್ಕಂತಹ ಘಟತ್ವವತ್ವ ಅದೇನಾಗಿದೆ? ಪೂರ್ವ ವ್ಯವಸಾಯ ಉಪಸ್ಥಾಪಿತಸ್ಯ,
ಮೊದಲನೇ ಬಾರಿ ಬಂದಿರತಕ್ಕಂತಹ ಅಯಂಘಟ ಎಂಬತಕ್ಕಂಥ ಜ್ಞಾನದಿಂದ ಆ ಘಟತ್ವವತ್ವ ಎಂಬತಕ್ಕಂಥದ್ದು ಅಲ್ಲಿ ಗೃಹೀತವಾಗಿದೆ. ಅದನ್ನು ಗ್ರಹಿಸ್ತಾ ಇದೆ ಯಾವುದು ಪೂರ್ವ ಅನುವ್ಯವಸಾಯ ಎಂಬತಕ್ಕಂಥದ್ದು. ಅತಏವ ತಸ್ಯ ಅರ್ಥಸತ್ತ ನಿಶ್ಚಯಂ ಅಕುರ್ವತ. ಮೊದಲನೆಯ ಅನುವ್ಯವಸಾಯ ಇದೆಯಲ್ಲ, ಅದು ಆ ಮೊದಲನೇ ಬಾರಿ ಬಂದಿರತಕ್ಕಂತಹ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂಥ ಘಟತ್ವವತ್ವ ಅದನ್ನು ವಿಷಯೀಕರಿಸ್ತಾ ಇದೆ. ಆದ್ದರಿಂದಾಗಿ ಮೊದಲನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಆ ಜ್ಞಾನದಲ್ಲಿ ಘಟತ್ವವತ್ವ ರೂಪವಾದ ಅರ್ಥಸತ್ತವನ್ನು ಅದು ನಿರ್ಣಯ ಮಾಡಿಕೊಡಲ್ಲ ಅಂತ ಹೇಳ್ತಾರೆ. ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಎಂಬತಕ್ಕಂಥದ್ದು ಮೊದಲನೇ ಬಾರಿ ಬಂದಿರತಕ್ಕಂತಹ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂತಹ ಘಟತ್ವವತ್ವ ಅದನ್ನು ಅದು ವಿಷಯೀಕರಿಸ್ತಾ ಇದೆ. ಆದ್ದರಿಂದಾಗಿ ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಮೊದಲನೇ ಬಾರಿ ಬಂದಿರತಕ್ಕಂತಹ ಜ್ಞಾನದಲ್ಲಿ ವಿಷಯವಾಗಿರ್ತಕ್ಕಂಥ ಘಟತ್ವವತ್ವವನ್ನು ಅದು ನಿಶ್ಚಯ ಮಾಡಿ ಕೊಡಲ್ಲ ಅಂತ ಹೇಳ್ತಾರೆ. ಹಾಗಿರಬೇಕಾದರೆ ಪ್ರಥಮ ಅನುವ್ಯವಸಾಯ ಉಪಸ್ಥಾಪಿತಂ. ಹಾಗಾದರೆ ಮೊದಲನೇ ಅನುವ್ಯವಸಾಯ ಇದೆಯಲ್ಲ, ಆ ಅನುವ್ಯವಸಾಯದಿಂದ ಯಾವುದು ಗೃಹೀತವಾಗಿದೆಯೋ ಅದು ಎರಡನೇ ಅನುವ್ಯವಸಾಯದಿಂದ ಏನಾಗುತ್ತೆ, ಗೃಹೀತವಾಗುತ್ತೆ. ಆವಾಗ ಅರ್ಥಸತ್ತವನ್ನು ನಿರ್ಣಯ ಮಾಡುತ್ತೆ ಅಂತ ಹೇಳದಂತೆ ಆಯಿತು. ಅಲ್ಲಿಗೇನಾಯಿತು, ಮೊದಲು ಜ್ಞಾನ, ಆಮೇಲೆ ಅನುವ್ಯವಸಾಯ. ಆ ಅನುವ್ಯವಸಾಯದಲ್ಲಿ ಮೊದಲನೇ ಜ್ಞಾನದಲ್ಲಿ ಬಂದಿರತಕ್ಕಂಥ ವಸ್ತು ಎಂಬತಕ್ಕಂಥದ್ದು ಸಾಕ್ಷಾತ್ ವಿಷಯ ಅಲ್ಲ. ಅನುವ್ಯವಸಾಯಕ್ಕೆ ಮೊದಲನೇ ಜ್ಞಾನದಲ್ಲಿ ಬಂದಿರತಕ್ಕಂತಹ ವಿಷಯ ಎಂಬತಕ್ಕಂಥದ್ದು ಸಾಕ್ಷಾತ್ ವಿಷಯ ಅಲ್ಲ. ಆದರೆ ಅದನ್ನು ಜ್ಞಾನದ್ವಾರ ವಿಷಯೀಕರ್ತಕ್ಕಂತಹ ಅನುವ್ಯವಸಾಯ ಅದು ಅರ್ಥಸತ್ತವನ್ನು ನಿರ್ಣಯ ಮಾಡೋದಿಲ್ಲ. ಆದರೆ ಆ ಮೊದಲನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ವಸ್ತುವಿನ ಸತ್ತವನ್ನು ಅದು ವಿಷೀಕರಿಸ್ತಿದ್ರೂ ಕೂಡ ಎರಡನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ಈ ಅನುವ್ಯವಸಾಯಕ್ಕೆ ಸಮಾನವಾಗಿದೆ. ಆದ್ದರಿಂದಾಗಿ ಆ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಅದು ಉಂಟು ಮಾಡುತ್ತೆ ಅಂತ ಹೇಳ್ತೀರಾ ಅಂತಂದರೆ ಇದು ತುಂಬ ಅಪಹಾಸ್ಯ ಅಂತ. ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ. ಮೊದಲು ಒಬ್ಬ ಹೇಳ್ತಾನೆ ಇಲ್ಲಿ ಘಟ ಇದೆ ಅಂತ, ನಂಬಲ್ಲ. ಮೊದಲನೇ ಅವನು ನೋಡಿದವನು ಹೇಳ್ದ ಇಲ್ಲಿ ಘಟ ಇದೆ ಅಂತ, ಅದನ್ನು ನಂಬಲ್ಲ. ಆ ನೋಡಿದವನು ಹೇಳಿ ಇನ್ನೊಬ್ಬರು ಕೇಳಿದ್ದ, ಅವನು ಹೇಳ್ತಾನೆ, ಅವನು ಹೇಳಿದ್ರೆ ನಂಬಿತೇವೆ. ಹೀಗೆ ಮೊದಲು ಯಾರು ಘಟವನ್ನು ನೋಡಿ ಘಟ ಇದೆ ಅಂತ ಹೇಳ್ತಾನೋ ಅವನ ಮಾತನ್ನು ನಂಬಲ್ಲ. ಮತ್ತು ಅವನ ಮಾತನ್ನು ಕೇಳಿ ಇನ್ನೊಬ್ಬ ಹೇಳ್ತಾನೆ ಅಲ್ಲಿ ಘಟ ಇದೆ ಅಂತ, ಅದನ್ನು ನಾವು ನಂಬುತ್ತೇವೆ ಎಂಬತಕ್ಕಂಥದ್ದು ಎಷ್ಟು ಅಪಹಾಸ್ಯಕ್ಕೆ ವಿಷಯವಾದದ್ದು. ಹಾಗೆ ಇಲ್ಲಿಯೂ ಕೂಡ ಅಯಂಘಟ ಜ್ಞಾನ ಬಂದಿದೆ. ಈ ಜ್ಞಾನ ಎಂಬತಕ್ಕಂಥದ್ದು ಏನು ಗ್ರಹಿಸ್ತಾ ಇದೆ, ಘಟದಲ್ಲಿ ಘಟತ್ವ ಇದೆ ಅಂತ ಗ್ರಹಿಸ್ತಾ ಇದೆ. ಆದರೆ ಇದನ್ನು ನಾವು ಪ್ರಮಾಣ ಅಂತ ಹೇಳಲ್ಲ. ಮತ್ತು ಈ ಜ್ಞಾನದಿಂದ ಬಂದಿರತಕ್ಕಂಥದ್ದು ಯಾವುದು, ಘಟಜ್ಞಾನವಾನಹಂ ಎಂಬತಕ್ಕಂಥದ್ದು. ಈ ಘಟಜ್ಞಾನವಾನಹಂ ಎಂಬತಕ್ಕಂಥದ್ದು ಏನಾಗ್ತಾ ಇದೆ, ಅದು ಈ ಜ್ಞಾನದಲ್ಲಿ ವಿಷಯೀಕರಿಸ್ತಕ್ಕಂತಹ ಘಟವನ್ನು ಸಾಕ್ಷಾತ್ತಾಗಿ ವಿಷಯೀಕರಿಸ್ತಿದ್ದರೂ ಕೂಡ ಅದು ಆ ಜ್ಞಾನದಲ್ಲಿ ತೋರಿದೆ ಎಂಬತಕ್ಕಂತಹ ಉಪನಯ ಮರ್ಯಾದೆಯ ಭಾತವಾಗಿರ್ತಕ್ಕಂಥದ್ದಕ್ಕೆ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲ್ಲ. ಅದು ಜ್ಞಾನವನ್ನು ಮಾತ್ರ ಗ್ರಹಣ ಮಾಡ್ತಾ ಇದೆ. ಅದಕ್ಕೆ ಸಮಾನವಾಗಿದೆ ಅಂತ ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆಯಲ್ಲ, ಅದು ಈ ಮೊದಲನೆಯ ಅನುವ್ಯವಸಾಯಕ್ಕೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಹಾಗಾದರೆ ಮೊದಲನೇ ಬಾರಿ ಯಾರು ನೋಡಿ ಇಲ್ಲಿ ಘಟ ಇದೆ ಅಂತ ಹೇಳ್ತಾನೋ ಅವನ ಮಾತಿನಿಂದ ನಾವು ನಿರ್ಣಯ ಮಾಡಲ್ಲ. ಅವನ ಮಾತನ್ನು ಕೇಳಿ ಇನ್ನೊಬ್ಬ, ಅವನ ಮಾತನ್ನು ಕೇಳಿ ಮತ್ತೊಬ್ಬ ಹೇಳ್ತಾನೆ, ಅವನ ಮಾತಿನಿಂದ ಇಲ್ಲಿ ಘಟ ಇದೆ ಎಂಬತಕ್ಕಂಥದ್ದು ನಿರ್ಣಯ ಮಾಡ್ತೇವೆ ಎಂಬತಕ್ಕಂಥದ್ದು ಎಷ್ಟು ಅಪಹಾಸ್ಯಕ್ಕೆ ವಿಷಯವಾಗಿದೆಯೋ ಹಾಗೆ ನೀವು ಎರಡನೆಯ ಅನುವ್ಯವಸಾಯ ಎಂಬತಕ್ಕಂಥದ್ದು ಜ್ಞಾನ ಪ್ರಾಮಾಣ್ಯವನ್ನು ಅದು ಗ್ರಹಣ ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟೇ ಅಪಹಾಸ್ಯಕ್ಕೆ ವಿಷಯವಾಗುತ್ತೆ. ಸಾಕ್ಷಾತ್ ಘಟತ್ವವತ್ವಗ್ರಾಹಿಣ ವ್ಯವಸಾಯೇನ ಉಪನೀತಂ. ಸಾಕ್ಷಾತ್ತಾಗಿ ಘಟತ್ವ ವತ್ವವನ್ನು ಗ್ರಹಣ ಮಾಡ್ತಕ್ಕಂಥದ್ದು ಅಯಂಘಟ ಎಂಬತಕ್ಕಂಥ ಜ್ಞಾನ. ಈ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಘಟತ್ವವತ್ವ. ಈ ಜ್ಞಾನದಿಂದ ಘಟತ್ವತ್ವ ಎಂಬತಕ್ಕಂಥದ್ದು ನಿಶ್ಚಯ ಆಗೋದಿಲ್ಲ. ಆದರೆ ಸಾಕ್ಷಾತ್ ಸ್ವಯೋಗ್ಯ ಘಟತ್ವವತ್ವಸ್ಯ ಪೂರ್ವ ವ್ಯವಸಾಯ ಉಪಸ್ಥಾಪಿತಸ್ಯ. ಯಾವಾಗ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆಯೋ ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ಸಾಕ್ಷಾತ್ತಾಗಿ ಘಟತ್ವವತ್ವವನ್ನು ಅದು ವಿಷಯೀಕರಿಸ್ತಾ ಇಲ್ಲ. ಅದರಿಂದ ಅಯೋಗ್ಯವಾಗಿರ್ತಕ್ಕಂತಹ ಘಟತ್ವವತ್ವ ಅದ್ಯಾವುದು, ಪೂರ್ವ ವ್ಯವಸಾಯ ಮೊದಲನೇ ಬಂದಿರತಕ್ಕಂಥ ಜ್ಞಾನ, ಆ ಜ್ಞಾನದಿಂದ ತಿಳಿಯಲ್ಪಟ್ಟಿರ್ತಕ್ಕಂಥದ್ದು ಅದನ್ನು ಗ್ರಹಿಸ್ತಕ್ಕಂಥದ್ದು. ಆದ್ದರಿಂದ ತಸ್ಯ ಅರ್ಥಸತ್ತ ನಿಶ್ಚಯಂ ಅಕುರ್ವತ. ಅದನ್ನು ಗ್ರಹಣ ಮಾಡ್ತಾ ಇದೆ, ಆದರೆ ಆ ಅರ್ಥದಲ್ಲಿ ಸತ್ತಾವನ್ನು ನಿಶ್ಚಯ ಮಾಡೋದಿಲ್ಲ. ಯಾವುದದು, ಪೂರ್ವ ಅನುವ್ಯವಸಾಯ. ಅಕುರ್ವತ ಪ್ರಥಮಾನುವ್ಯವಸಾಯೇನ ಉಪಸ್ಥಾಪಿತಂ. ಆ
ಪ್ರಥಮ ಅನುವ್ಯವಸಾಯಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಯಾವುದಿದೆಯೋ ಘಟತ್ವತ್ವ ಎಂಬತಕ್ಕಂಥದ್ದು ಅದು ಸಾಕ್ಷಾತ್ ತದಗ್ರಾಹಕತೆಯ ಅಭಿಮತೇನ, ಆ ಘಟತ್ವತ್ವವನ್ನು ನೇರವಾಗಿ ವಿಷಯೀಕರಿಸದೇ ಇರತಕ್ಕಂತಹ ಯಾವುದು ದ್ವಿತೀಯ ಅನುವ್ಯವಸಾಯ. ಆ ದ್ವಿತೀಯ ಅನುವ್ಯವಸಾಯದಿಂದ ಅರ್ಥಸತ್ತ ಘಟಿತತೆಯ, ಅದು ಆ ಅರ್ಥ ಎಂಬತಕ್ಕಂಥದ್ದು ಸತ್ತಾಗಿದೆ ಎಂಬುದಾಗಿ ನಿರ್ಣಯ ಮಾಡುತ್ತೆ ಅಂತ ಹೇಳಿದ್ರೆ, ಆಗ ಇದಂಚ ಸಾಕ್ಷಾದರ್ಥಂ ದೃಷ್ಟ, ನೇರವಾಗಿ ವಸ್ತುವನ್ನು ನೋಡಿ ಕೇನಚಿತ್ ಒಬ್ಬ ಹೇಳ್ತಾನೆ ಇಲ್ಲಿ ಘಟ ಇದೆ ಅಂತ, ಆ ಉಕ್ತೆ ಅನಾಶ್ವಾಸ, ಆ ಮಾತಿನಲ್ಲಿ ವಿಶ್ವಾಸ ಎಂಬತಕ್ಕಂಥದ್ದಿಲ್ಲ. ತದ್ವಾಕ್ಯದ್ವಾರ ತಮರ್ಥಂ ವದತಃ ಪರಸ್ಯ, ಆ ಅವನ ವಾಕ್ಯದಿಂದಲೇ ಅಲ್ಲಿ ಘಟ ಇದೆ ಅಂತ ಹೇಳ್ತಕ್ಕಂತಹ ಇನ್ನೊಬ್ಬ ಇದ್ದಾನೆ, ನೋಡೋದಿಲ್ಲ, ನೋಡಿದವನ ಮಾತನ್ನು ಕೇಳಿ ಅಲ್ಲಿ ಘಟ ಇದೆ ಅಂತ ಹೇಳ್ತಾ ಇದ್ದಾನಲ್ಲ, ತಮರ್ಥಂ ವದತಃ ಪರಸ್ಯ ಪರಂಪರಾ ವಾಕ್ಯೆ ಸುತರಾಂ ವಿಶ್ವಾಸ, ಆ ವಾಕ್ಯದಲ್ಲಿ ವಿಶ್ವಾಸ ಇದೆ ಅಂತ ನೀವು ಲೌಕಿಕ ಆಭಾಣಕಂ ಅನುಕರೋತಿ, ಈ ಲೋಕದ ಮಾತನ್ನು ಗಾದೆಯನ್ನು ಅದು ಅನುಸರಿಸ್ತಾ ಇದೆ. ಅದರಿಂದಾಗಿ ಆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ನಚವಾಚ್ಯಂ ಪ್ರಥಮ ವ್ಯವಸಾಯೇನ ದ್ವಿತೀವ್ಯವಸಾಯಸ್ಯ ಸಂವಾದಾರ್ಧಾರ್ಢ್ಯಂ ಅಂತ ಅಲ್ಲ, ನಾವು ಹೇಳ್ತೇವೆ ಮೊದಲನೇ ಅನುವ್ಯವಸಾಯ ಎರಡನೇ ಅನುವ್ಯವಸಾಯ. ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಮೊದಲನೇ ಅನುವ್ಯವಸಾಯದ ಸಂವಾದವುಳ್ಳದ್ದಾಗಿದೆ. ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಮೊದಲನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯದ ಸಂವಾದ, ಅಂದರೆ ಎರಡು ಸಮಾನವಾಗಿದೆ. ಆದ್ದರಿಂದಾಗಿ ಮೊದಲನೆಯ ವ್ಯವಸಾಯ ಎಂಬತಕ್ಕಂಥದ್ದು ಎರಡನೆಯ ಅನುವ್ಯವಸಾಯಕ್ಕೆ ಸಂವಾದಿಯಾಗಿದ್ದರಿಂದಾಗಿ ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಏನಾಗುತ್ತೆ, ಅದು ಅರ್ಥನಿಶ್ಚಯವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತೇವೆ. ನೋಡಿ, ಒಬ್ಬ ಮೋಸ ಮಾಡುವವನು ಅವನು ಒಂದು ವಾಕ್ಯವನ್ನು ಹೇಳ್ತಾನೆ, ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಹೇಳ್ತಾನೆ. ಇದನ್ನು ಪ್ರಮಾಣ ಅಂತ ಒಪ್ಪಲ್ಲ, ಯಾಕೆ ಅವನು ಯಾವತ್ತೂ ಮೋಸ ಮಾಡುವವನು ಅಂತ. ಆದರೆ ಏನಾಗುತ್ತೆ, ಒಂದು ಬಾರಿ ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಹೇಳ್ದ, ಅಲ್ಲಿ ಹೋಗಿ ನೋಡ್ತೇವೆ, ಅವಾಗಿರುತ್ತೆ. ಅವನ ಮಾತು ಎಂಬತಕ್ಕಂಥದ್ದು ನಮಗೆ ನಂಬಿಕೆ ಇಲ್ಲ. ಆದರೆ ಒಂದು ಬಾರಿ ಅವನು ಹೇಳ್ದ, ನಾವು ಹೋಗಿ ನೋಡ್ತೇವೆ, ಪ್ರತ್ಯಕ್ಷದಿಂದ ಸಿದ್ಧವಾಯಿತು. ಹಾಗಾದರೆ ಅವನು ಹೇಳಿದ್ದಕ್ಕೆ ಈ ಪ್ರತ್ಯಕ್ಷ ಎಂಬತಕ್ಕಂಥ ಸಂವಾದಿಯಾಗಿದೆ. ಆದ್ದರಿಂದ ಅವನ ಮಾತನ್ನು ಏನು ಹೇಳ್ತೇವೆ, ಪ್ರಮಾಣ ಅಂತ ಹೇಳ್ತೇವೆ. ಅವಾಗ ಅದನ್ನು ಪ್ರಮಾಣ ಅಂತ ಒಪ್ಕೊಳ್ತೇವೆ. ಹಾಗೆ ಇಲ್ಲಿಯೂ ಕೂಡ ಎರಡನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಇದೆಯಲ್ಲ, ಅದು ಮೊದಲನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯಕ್ಕೆ ಸಮಾನವಾಗಿದೆ. ಆದ್ದರಿಂದ ಎರಡನೇ ಬಾರಿ ಬಂದಂತಹ ಅನುವ್ಯವಸಾಯವು ಮೊದಲನೇ ಬಾರಿ ಬಂದಿರತಕ್ಕಂತಹ ಸಂವಾದಿಯಾದ ಅನುವ್ಯವಸಾಯ ಉಳ್ಳದ್ದಾದ್ದರಿಂದ ಅದನ್ನು ಪ್ರಮಾಣ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ ನಚವಾಚ್ಯಂ, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಪ್ರಥಮ ವ್ಯವಸಾಯೇನ ದ್ವಿತೀಯ ಅನುವ್ಯವಸಾಯಸ್ಯ ಸಂವಾದಾತ್ ದಾರ್ಢ್ಯಮಿತಿ ನ ವಾಚ್ಯಂ. ಯಾಕೆ ಸಂವಾದಕಸ್ಯ ತಸ್ಯ ದಾರ್ಢ್ಯೆ ಸ್ವ ಅನುವ್ಯವಸಾಯೇಪಿ ಸುದೃಢತೆಯ ಸ್ವಾರ್ಥಂ ಉಪಸ್ಥಾಪಯದೇವ ಅಂತ. ಇದು ಅದಕ್ಕೆ ಸಂವಾದ ಆಗಬೇಕು. ಎರಡನೇ ಬಾರಿ ಗೃಹೀತವಾಗಿರ್ತಕ್ಕಂತಹ ಅನುವ್ಯವಸಾಯಕ್ಕೆ ಮೊದಲನೇ ಬಾರಿ ಗೃಹೀತವಾಗಿರ್ತಕ್ಕಂಥ ಅನುವ್ಯವಸಾಯ ಇದೆಯಲ್ಲ, ಅದು ಸಂವಾದ ಆಗಬೇಕು ಅಂತಂದರೆ ಮೊದಲನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲೇಬೇಕು. ಒಂದು ವೇಳೆ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಲ್ಲ ಅಂತಾದರೆ ಎರಡನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯಕ್ಕೆ ಇದು ಸಂವಾದಿ ಆಗೋದು ಹೇಗೆ? ಸಮಾನ ಆಗಬೇಕಲ್ಲ. ಹಾಗಾದರೆ ಇಲ್ಲಿ ಪ್ರಾಮಾಣ್ಯ ವಿಷಯ ಆಗಲಿಲ್ಲ, ಅಲ್ಲಿ ಪ್ರಾಮಾಣ್ಯ ವಿಷಯೀಕರಿಸುತ್ತೆ ಅಂತಂದರೆ ಆವಾಗ ಇದು ಸಮಾನ ಆಗಲಿ ಸಂವಾದ ಆಗಲಿಕ್ಕಾದರೂ ಹೇಗೆ ಸಾಧ್ಯ? ಆದ್ದರಿಂದ ಮೊದಲನೆಯ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಎಂಬತಕ್ಕಂಥದ್ದು ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯಕ್ಕೆ ಸಂವಾದ ಆಗಿದೆ ಅಂತಾದರೆ ಮೊದಲನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಹೇಳಲೇಬೇಕು. ಇದೆ, ಅದನ್ನು ಹೇಳ್ತಾರೆ, ಅದು ಇದೆ. ಮೊದಲನೇ ಬಾರಿ ಬಂದಂತಹ ವ್ಯವಸಾಯ ಅದು ಎರಡನೇ ಬಾರಿ ಬಂದಿರತಕ್ಕ ವ್ಯವಸಾಯಕ್ಕೆ ಸಮಾನವಾಗಿದೆ, ಆದ್ದರಿಂದ ಅದು ಪ್ರಮಾಣ. ಅದಕ್ಕೆ ಹೇಳ್ತಾರೆ, ನೀವು ಮೊದಲನೇ ಬಾರಿ ಬಂದಿರತಕ್ಕಂತಹದ್ದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದಿಲ್ಲ, ಎರಡನೇ ಬಾರಿ ಬಂದಿರತಕ್ಕಂಥದ್ರಲ್ಲಿ ಅದು ಸಂವಾದಿ ಆಗಿದೆ ಅಂತಂದರೆ ನೋಚೇತ್ ಅಂಧಾನುಗ ಅಂಧವತ್ ದ್ವಿತೀಯಸ್ಯಾಪಿ ಕಸ್ತೇನ ಉಪಕಾರ. ಕುರುಡನನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಕುರುಡನನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಕುರುಡ ಸರಿಯಾಗಿ ರೋಡ್ ಕ್ರಾಸ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಆದ್ದರಿಂದ ಅವನು ಗಮ್ಯವಾದ ಸ್ಥಾನವನ್ನು ಹೊಂದಲಿಕ್ಕಾಗಲ್ಲ.
ಹಾಗೆ ಇಲ್ಲಿಯೂ ಕೂಡ ಮೊದಲನೇ ಬಾರಿ ಬಂದಿರತಕ್ಕಂತಹ ಅನುವ್ಯವಸಾಯ ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಲ್ಲ ಅಂತಾದರೆ ಅದಕ್ಕೆ ಸಂವಾದಿಯಾಗಿದೆ ಅಂತ ಎರಡನೇ ಬಾರಿ ಗೃಹೀತವಾದ ಅನುವ್ಯವಸಾಯ ಹೇಳ್ತೀರಾ ಅಂತಂದರೆ ಅದು ಮೊದಲನೇ ಬಾರಿ ಗೃಹೀತವಾಗಿರ್ತಕ್ಕಂತಹ ಅನುವ್ಯವಸಾಯದಲ್ಲಿ ಪ್ರಾಮಾಣ್ಯ ವಿಷಯ ಅಲ್ಲದೇ ಇರೋದ್ರಿಂದಾಗಿ ಎರಡನೇ ಬಾರಿ ಬಂದಿರತಕ್ಕಂಥ ಅನುವ್ಯವಸಾಯ ಕೂಡ ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗುತ್ತೆ. ಅಂಧಾನುಗ ಅಂಧವತ್, ಕುರುಡನನ್ನು ಅನುಸರಿಸಿಕೊಂಡು ಹೋಗತಕ್ಕಂತಹ ಕುರುಡನಂತೆ. ಕುರುಡನನ್ನು ಅನುಸರಿಸಿಕೊಂಡು ಹೋಗತಕ್ಕಂಥ ಕುರುಡಿಗೆ ದಾರಿ ಕಾರಣತ್ತಾ? ಇಲ್ಲವೇ ಇಲ್ಲ. ಅದು ಹೇಗೆ ಕುರುಡನನ್ನು ಅನುಸರಿಸಿಕೊಂಡು ಹೋಗತಕ್ಕಂತಹ ಕುರುಡನಿಗೆ ದಾರಿ ಕಾಣಲ್ವೋ ಹಾಗೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡದೇ ಇರತಕ್ಕಂತಹ ಅನುವ್ಯವಸಾಯಕ್ಕೆ ಸಮಾನವಾಗಿದೆ ಎಂದ ಮಾತ್ರಕ್ಕೆ ಅಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗ್ರಹಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನುವ್ಯವಸಾಯ ಅಂತ ಆಗುತ್ತೆ, ಪ್ರಾಮಾಣ್ಯ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಿಂಚ ಪ್ರವೃತ್ತಿ ಸಾಮರ್ಥ್ಯಾತ್ ಪ್ರಾಮಾಣ್ಯಾನುಮಿತಿಸ್ತವ ಪ್ರವೃತ್ತೇಶ್ಚ ಸಮರ್ಥತ್ವಂ ಕೇನ ನಿರ್ಣೀಯತೆ ವದ. ಇನ್ನು ನೀವು ಪ್ರಾಮಾಣ್ಯಗ್ರಾಹಕವಾಗಿರ್ತಕ್ಕಂಥ ಸಾಕ್ಷಿ, ಆ ಸಾಕ್ಷಿಗೆ ನೀವು ಗೌರವವನ್ನು ಕೊಡಲಿಲ್ಲ, ಸಾಕ್ಷಿಯನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಆಗ ನಿಮಗೆ ಪ್ರಾಮಾಣ್ಯವನ್ನು ಅನುಮಾನದಿಂದ ನೀವು ಸಿದ್ಧ ಮಾಡಬೇಕು. ಆ ಪ್ರಾಮಾಣ್ಯವನ್ನು ಅನುಮಾನದಿಂದ ನೀವು ಸಾಧಿಸಬೇಕು ಅಂತಾದರೆ ಆವಾಗ ಹೇತು ಎಂಬತಕ್ಕಂಥದ್ದು ಬೇಕು. ಪ್ರಾಮಾಣ್ಯವನ್ನು ಅನುಮಾನದಿಂದ ಸಾಧನೆ ಮಾಡಬೇಕು ಅಂತಾದರೆ ಹೇತು ಎಂಬತಕ್ಕಂಥದ್ದು ಬೇಕು. ಆ ಹೇತು ಎಂಬತಕ್ಕಂಥದ್ದು ಸಿದ್ಧವಾಗದೆ ಹೋಗಬೇಕಾದೀತು ಅಂತ ಹೇಳ್ತಾ ಇದ್ದಾರೆ. ಯಾರು ಸಾಕ್ಷಿಯನ್ನು ಪ್ರಮಾಣ ಅಂತ ಒಪ್ಪೋದಿಲ್ವೋ ಅಂಥವರಿಗೆ ಅವರು ಏನೋ ಅನುಮಿತಿಯಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. ಆ ಅನುಮಿತಿಯಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗಬೇಕಾದ್ರೆ ಅಲ್ಲಿ ಹೇತು ಎಂಬತಕ್ಕಂಥದ್ದು ಬೇಕು. ಧೂಮವೇ ಸಿದ್ಧ ಆಗಿಲ್ಲ ಅಂತಾದರೆ ಪರ್ವತದಲ್ಲಿ ವನ್ಯವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಹಾಗಾದರೆ ಧೂಮ ಎಂಬತಕ್ಕಂಥದ್ದು ಸಿದ್ಧವಾದ್ರೇ ಧೂಮರೂಪವಾದ ಹೇತುವಿನಿಂದ ಪರ್ವತದಲ್ಲಿ ವನ್ಯನ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಹಾಗೆ ಇಲ್ಲೂ ಕೂಡ ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾಗಿರ್ತಕ್ಕಂಥ ಹೇತು ಎಂಬತಕ್ಕಂಥ ಸಿದ್ಧವಾದರೆ ಆ ಹೇತುವಿನಿಂದ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾಗಿರ್ತಕ್ಕಂತಹ ಹೇತು ಎಂಬತಕ್ಕಂಥದ್ದು ಸಿದ್ಧವಾಗಲಿಲ್ಲ, ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಲಿಲ್ಲ ಅಂತಾದರೆ ಆ ಹೇತು ಎಂಬತಕ್ಕಂಥದ್ದು ಸಿದ್ಧ ಆಗೋದಿಲ್ಲ. ಆದ್ದರಿಂದಾಗಿ ನಿಮಗೆ ಈ ಅನುಮಾನದಿಂದ ಪ್ರಾಮಾಣ್ಯವನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿಂಚ ಪ್ರವೃತ್ತಿ ಸಾಮರ್ಥ್ಯಾತ್ ಪ್ರಾಮಾಣ್ಯ ಅನುಮಿತಿಸ್ತವ. ಪ್ರವೃತ್ತಿ ಸಾಮರ್ಥ್ಯಾತ್ ಅಂತಂದರೆ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದಿದೆ, ಆದ್ದರಿಂದಾಗಿ ಪ್ರಾಮಾಣ್ಯ ಅನುಮಿತಿ. ಪ್ರಾಮಾಣ್ಯವನ್ನು ನೀವು ಅನುಮಾನದಿಂದ ಸಾಧನೆ ಮಾಡ್ತೀರಾ. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ ಈ ರೀತಿಯಲ್ಲಿ ಸಮರ್ಥ ಪ್ರವೃತ್ತಿ ಜನಕತ್ವ ಹೇತುವಿನಿಂದ ಪ್ರಾಮಾಣ್ಯವನ್ನು ಅನುಮಾನ ಮಾಡ್ತೀರಾ. ಅಲ್ಲಿ ಪ್ರವೃತ್ತೇಶ್ಚ ಸಮರ್ಥತ್ವಂ, ಈ ಪ್ರವೃತ್ತಿ ಎಂಬತಕ್ಕಂಥದ್ದು ಸಮರ್ಥ ಪ್ರವೃತ್ತಿಯಾಗಿದೆ. ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ಇದರಲ್ಲಿದೆ ಎಂಬತಕ್ಕಂಥದ್ದು ಕೇನ ನಿರ್ಣೀಯತೆ ವದ. ಸಾಕ್ಷಿಗೆ ನೀನು ಪ್ರಾಮಾಣ್ಯನ ಒಪ್ಪಲಿಲ್ಲ ಅಂತಾದರೆ ಇದು ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಎಂಬತಕ್ಕಂಥದ್ದನ್ನು ಯಾವ ಪ್ರಮಾಣದಿಂದ ನಿಶ್ಚಯ ಮಾಡ್ತೀಯಾ ಅದನ್ನು ಹೇಳು ಅಂತ ಕೇಳ್ತೇವೆ. ಹಾಗಾದರೆ ಆ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥ ಹೇತು ನಿರ್ಣಯ ಆಗೋದೇ ಆದ್ದರಿಂದ ಸಾಕ್ಷಿಯಿಂದ. ಅಂದ ಕೊನೆಗಾದರೂ ಕೂಡ ನೀನು ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು. ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಿದೆಯಾ ಅಂತಂದ ಮೇಲೆ ಆ ಸಾಕ್ಷಿಯಿಂದಲೇ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗ್ತಾ ಇದೆ ಅಂತ ಹೇಳಿಕ್ಕೆ ಬರ್ತಾ ಇರಬೇಕಾದ್ರೆ ನೀನು ಅನುಮಾನದಿಂದ ಪ್ರಾಮಾಣ್ಯಂ ಪರತಃ ಅಂತ ಯಾಕೆ ಹೇಳ್ತೀಯ? ಸಾಕ್ಷಿಗಂತೂ ಪ್ರಾಮಾಣ್ಯ ಗ್ರಾಹಕತ್ವವನ್ನು ಹೇಳಲೇಬೇಕು. ಆ ಸಾಕ್ಷಿಗೆ ಪ್ರಾಮಾಣ್ಯ ಗ್ರಾಹಕತ್ವವನ್ನು ಒಪ್ತೀಯ ಅಂತಂದ ಮೇಲೆ ಪ್ರಾಮಾಣ್ಯಂ ಪರತ ಅಂತ ಹೇಳೋದು ಸರ್ವಥಾ ಸರಿಯಲ್ಲ. ಕಿಂಚ ಅಲ್ಲದೆ ತವ ನಿನಗೆ ಪ್ರವೃತ್ತಿ ಸಾಮರ್ಥ್ಯಾತ್ ಅಂತಂದರೆ ಸಫಲ ಪ್ರವೃತ್ತಿ ಜನಕತ್ವ ರೂಪವಾದ ಅನುಮಾನದಿಂದ ಪ್ರಾಮಾಣ್ಯಾನುಮಿತಿ, ಪ್ರಾಮಾಣ್ಯದ ಅನುಮಿತಿ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತಾದರೆ ಪ್ರವೃತ್ತೇ ಈ ಸಫಲ ಪ್ರವೃತ್ತಿ ಎಂಬತಕ್ಕಂಥದ್ದಕ್ಕೆ ಸಮರ್ಥತ್ವಂ ಆ ಫಲಜನಕತ್ವ ಎಂಬತಕ್ಕಂಥದ್ದು ಕೇನ ಯಾವ ಪ್ರಮಾಣದಿಂದ ನಿರ್ಣಯಿಸಲ್ಪಡ್ತಾ ಇದೆ ವದ ಹೇಳು. ಅದು ಸಾಕ್ಷಿಯಿಂದಲೇ ಆ ಫಲಜನಕತ್ವ ಎಂಬತಕ್ಕಂಥದ್ದನ್ನು ನೀನು ನಿರ್ಣಯ ಮಾಡಬೇಕು ಅಂತ ಅರ್ಥ. ಕಿಂಚ ಅಲ್ಲದೆ ತವ ನಿನಗೆ ಪ್ರವೃತ್ತಿ ಸಾಮರ್ಥ್ಯಾತ್
ಸಫಲ ಪ್ರವೃತ್ತಿ ಜನಕತ್ವ ರೂಪವಾದ ಹೇತುವಿನಿಂದ ಪ್ರಾಮಾಣ್ಯಾನುಮಿತಿ, ಪ್ರಾಮಾಣ್ಯದ ಅನುಮಿತಿ ಎಂಬತಕ್ಕಂಥದ್ದು ಬರುತ್ತೆ ಅಂತಾದರೆ ಪ್ರವೃತ್ತಿಗೆ ಸಮರ್ಥತ್ವ ಸಫಲತ್ವ ಎಂಬತಕ್ಕಂಥದ್ದು ಅಥವಾ ಫಲಜನಕತ್ವ ಎಂಬತಕ್ಕಂಥದ್ದು ಕೇನ ಯಾವ ರೀತಿಯಿಂದ ನಿರ್ಣೀಯತೆ ನಿಶ್ಚಯವಾಗುತ್ತದೆ ವದ ಹೇಳು. ಇದಾನೀಂ ಪ್ರಾಮಾಣ್ಯಗ್ರಾಹಕ ಸಾಕ್ಷಿಣಃ ಅವಜ್ಞಾನೆ ತವ ಪ್ರಾಮಾಣ್ಯ ಅನುಮಾಪಕ ಹೇತುಸಿದ್ಧಿರೇವ ನ ಸ್ಯಾತ್ ಅತಃ ಸಹ ಅವಶ್ಯಂ ಮಾನ್ಯಃ ಇತ್ಯಾಹ. ಈಗ ಪ್ರಾಮಾಣ್ಯಗ್ರಾಹಕವಾದ ಸಾಕ್ಷಿಗೆ ಅವಜ್ಞಾನೆ, ಅದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಲ್ಲ, ಅದನ್ನು ತಿರಸ್ಕಾರ ಮಾಡ್ತೀಯ ಅಂತಾದರೆ ತವ ನಿನಗೆ ಪ್ರಾಮಾಣ್ಯಾನುಮಾಪಕ ಹೇತು ಸಿದ್ಧಿರೇವ ನ ಸ್ಯಾತ್. ಪ್ರಾಮಾಣ್ಯವನ್ನು ಅನುಮಿತಿಯಿಂದ ಸಿದ್ಧವಾಗುತ್ತೆ ಅಂತ ಹೇಳಲಿಕ್ಕೆ ಹೇತು ಬೇಕು. ಆ ಹೇತು ಎಂಬತಕ್ಕಂಥದ್ದು ಸಿದ್ಧವಾಗದೇ ಹೋಗಬೇಕಾದೀತು ಅಂತ ಹೇಳ್ತಾ ಇದ್ದಾರೆ. ಅತಃ ಸಹ ಅವಶ್ಯಂ ಮಾನ್ಯ, ಆ ಸಾಕ್ಷಿಯನ್ನು ನೀನು ಅವಶ್ಯವಾಗಿ ಪ್ರಮಾಣ ಅಂತ ಒಪ್ಕೊಳ್ಳೇಬೇಕು. ಅಲ್ಲ, ಹೇತು ಬರಲಿಲ್ಲ ಅಂದರೆ ಅಸಿದ್ಧಿ. ಪಕ್ಷದಲ್ಲಿ ಹೇತು ಇಲ್ಲ, ಹೌದು, ಸಾಧನೆ ಮಾಡಲಿಕ್ಕೆ ಬರಲ್ಲ. ಹೇತು ಅಸಿದ್ಧಿ ಆದರೆ, ಹೇತು ಇದ್ದರೆ, ಧೂಮ ಇದ್ದರೆ ಬನ್ನಿ ಸಾಧನೆ ಮಾಡ್ಬೋದು. ಧೂಮವೇ ಇಲ್ಲ ಅಂತಾದರೆ ಹೇಗೆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕಾಗುತ್ತೆ? ಹೇತ್ವ ಸಿದ್ಧಿ, ಸ್ವರೂಪಾಸಿದ್ಧಿ ಅಂತ ಹೇಳ್ತಾರೆ. ಪ್ರಾಮಾಣ್ಯವನ್ನು ಅದೇ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ಹೇಗೆ ಸಿದ್ಧ ಆಯಿತು? ನೀರು ಹೋದ್ವಿ, ನೋಡಿದ್ವಿ, ನೀರನ್ನು ಹತ್ತಿರ ಹೋದೆವು, ನೀರು ಕುಡಿದೆವು, ಬಾಯಾರಿಕೆ ಹೋಯಿತು, ಆದ್ದರಿಂದ ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಅಂತ ಹೇಳ್ತಾರೆ. ಇದನ್ನೇ ಹೇಳೋದು. ನೀರು ಜ್ಞಾನ ಬಂತು, ಆಮೇಲೆ ಹತ್ತಿರ ಹೋದೆವು, ನೀರನ್ನು ತೆಗೆದುಕೊಂಡೆವು, ಕುಡಿದೆವು, ಬಾಯಾರಿಕೆ ಹೋಯಿತು, ಆದ್ದರಿಂದ ಅದು ಸಮರ್ಥ ಪ್ರವೃತ್ತಿ ಜನಕ ಆಗಿದೆ. ನಾವು ಹೇಳೋದು ಈಗ ಸಮರ್ಥ ಪ್ರವೃತ್ತಿ ಜನಕತ್ವ ಇದೆಯಲ್ಲ, ಅದು ನಿಶ್ಚಯ ಆಗಿದ್ದು ಹೇಗೆ? ಬಾಯಾರಿಕೆ ಹೋಯಿತು ಅಂತ. ಆ ಬಾಯಾರಿಕೆ ಹೋದದ್ದು ಅಂತ ನಿನಗೆ ಹೇಗೆ ಬಂದದ್ದು? ಸಾಕ್ಷಿ ಗ್ರಹಣ ಮಾಡಿತ್ತು. ಅದರಿಂದ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಸಿದ್ಧವಾಯಿತು. ಆ ಜನಕತ್ವ ಸಿದ್ಧ ಆಗಬೇಕು ಅಂತಂದರೆ ಸಾಕ್ಷಿಗೆ ಪ್ರಾಮಾಣ್ಯ ಒಪ್ಪಬೇಕು. ಸಾಕ್ಷಿಗೆ ಪ್ರಾಮಾಣ್ಯ ಒಪ್ಪಲಿಲ್ಲ ಅಂತಾದರೆ ಅದು ಬಾಯಾರಿಕೆಯನ್ನು ಪರಿಹಾರ ಮಾಡಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದೇ ಅವ್ರು ಹೇಳೋದು ಮನಸ್ಸಿನಿಂದ, ಸಾಕ್ಷಿ ಒಪ್ಪಲ್ಲ ಅಂದರೆ ಮನಸ್ಸಿನಿಂದ. ಆದರೆ ಇದು ಬಾಯಾರಿಕೆ ಎಂಬತಕ್ಕಂಥದ್ದು ಹೋಗಿದೆ, ಅವನಿಗೆ ಸುಖ ಆಗಿದೆ, ಅದನ್ನು ಗ್ರಹಿಸ್ತಕ್ಕಂಥದ್ದು ಯಾವುದು? ಸಾಕ್ಷಿ ಎಂಬತಕ್ಕಂಥದ್ದು. ಅದೇ ಅದರಿಂದ ಮನಸ್ಸಲ್ಲ ಅಂತ ಹೇಳಬೇಕು. ಅದು ಆತ್ಮಧರ್ಮ ಗ್ರಹಿಸ್ತಕ್ಕಂಥದ್ದು ಸಾಕ್ಷಿ ಆಗಬೇಕು, ಅದಲ್ಲ ಅಂತ ಹೇಳ್ತಾರೆ. ಪ್ರವೃತ್ತಿ ಪ್ರವೃತ್ತೇ ಸಾಮರ್ಥ್ಯಾತ್ ಅಂದರೆ ಫಲವತ್ ಪ್ರವೃತ್ತಿ ಜನಕತ್ವಾದಿತಿ ಅಂತ. ಪ್ರವೃತ್ತಿ ಸಾಮರ್ಥ್ಯಾತ್ ಅಂತಿದೆ ಅಲ್ಲಿ. ಪ್ರವೃತ್ತಿ ಸಾಮರ್ಥ್ಯಾತ್ ಪ್ರಾಮಾಣ್ಯಾನುಮಿತಿ ಅಂತ. ಪ್ರವೃತ್ತಿ ಸಾಮರ್ಥ್ಯಾತ್ ಅಂದರೆ ಏನರ್ಥ? ಪ್ರವೃತ್ತಿಯ ಸಾಮರ್ಥ್ಯದಿಂದ ಅಂತ ಅರ್ಥ. ಅಂದರೆ ಏನರ್ಥ? ಫಲವತ್ ಪ್ರವೃತ್ತಿ ಜನಕತ್ವಾತ್. ಆ ಪ್ರವೃತ್ತಿ ಎಂಬತಕ್ಕಂಥದ್ದು ಫಲವುಳ್ಳಂತಹ ಪ್ರವೃತ್ತಿಯನ್ನು ಉಂಟು ಮಾಡ್ತಾ ಇದೆ, ಸಫಲ ಪ್ರವೃತ್ತಿ ಆಗಿದೆ ಅಂತ ಅರ್ಥ. ಸಫಲ ಪ್ರವೃತ್ತಿ ಜನಕವಾಗಿದೆ ಅಂತ ಅರ್ಥ. ನಹಿ ತತ್ರಾನುಮಾತೇಸ್ತಿ ಸಾಕ್ಷಿಣ ಕೇವಲೇನ ಚೇತ್ ಪಿತಾ ತವಾನುಮಾನಸ್ಯ ಸಾಕ್ಷಿ ರಕ್ಷ್ಯೋ ಹಿ ಸರ್ವಥಾ. ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ಹೇತು ಸಿದ್ಧ ಆಗಬೇಕು. ಈ ಹೇತುವನ್ನು ಸಾಧನೆ ಮಾಡಲಿಕ್ಕೆ ಯಾವ ಅನುಮಾನವೂ ಇಲ್ಲ. ಸಮರ್ಥ ಪ್ರವೃತ್ತಿ ಜನಕತ್ವವನ್ನು ಸಾಧನೆ ಮಾಡಲಿಕ್ಕೆ ಯಾವ ಅನುಮಾನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆ ಸಮರ್ಥ ಪ್ರವೃತ್ತಿ ಜನಕತ್ವವನ್ನು ಯಾವುದರಿಂದ ಸಾಧನೆ ಮಾಡಬೇಕು? ಕೇವಲ ಸಾಕ್ಷಿಯಿಂದಲೇ ಅದು ತಿಳಿದು ಬರಬೇಕು. ಆದರೆ ಆ ಸಾಕ್ಷಿಯಿಂದ ಯಾವ ಸಿದ್ಧವಾಗ್ತಾ ಇದೆ? ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ಸಿದ್ಧವಾಗ್ತಾ ಇದೆ. ಆದ್ದರಿಂದ ಆಮೇಲೆ ಅನುಮಾನ ಎಂಬತಕ್ಕಂಥದ್ದು ಪ್ರವೃತ್ತವಾಗುತ್ತೆ. ಹಾಗಾದರೆ ಸಮರ್ಥ ಪ್ರವೃತ್ತಿ ಜನಕತ್ವ ಇದೆಯಲ್ಲ, ಅದಕ್ಕೆ ಯಾವುದು? ಈ ಸಾಕ್ಷಿ ಎಂಬತಕ್ಕಂಥದ್ದು
ಪಿತಾ ತವ ಅನುಮಾನಸ್ಯ ಸಮರ್ಥ ಪ್ರವೃತ್ತಿಜನಕತ್ವ ಎಂಬತಕ್ಕಂಥ ಹೇತುವಿಗೆ ಈ ಸಾಕ್ಷಿ ಎಂಬತಕ್ಕಂಥದ್ದು ಅದನ್ನು ಸಾಧಿಸ್ಕೊಡ್ತಾ ಇದೆ. ಆದ್ದರಿಂದಾಗಿ ಆ ಸಮರ್ಥ ಪ್ರವೃತ್ತಿಜನಕತ್ವ ರೂಪವಾದ ಹೇತುವಿಗೆ ಇದು ತಂದೆ ಸ್ಥಾನದಲ್ಲಿದೆ. ಆದ್ದರಿಂದ ತಂದೆಯನ್ನು ಯಾವತ್ತೂ ಕಾಪಾಡಬೇಕು, ವೃದ್ಧಾಶ್ರಮಕ್ಕೆ ಹಾಕಬಾರ್ದು, ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ತಂದೆಯನ್ನು ಯಾವತ್ತೂ ಕೂಡ ರಕ್ಷಣೆ ಮಾಡಲೇಬೇಕು. ಸಾಕ್ಷಿ ರಕ್ಷ್ಯಾಯಿ ಸರ್ವಥ ಪಿತಾ ರಕ್ಷ್ಯ, ತಂದೆಯನ್ನು ರಕ್ಷಣೆ ಮಾಡಲೇಬೇಕು. ಹಾಗೆ ಸಮರ್ಥ ಪ್ರವೃತ್ತಿಜನಕತ್ವ ಎಂಬತಕ್ಕಂಥ ಅನುಮಾನ ಹೇತು, ಆ ಹೇತುವಿಗೆ ಸಾಧಕವಾಗಿರ್ತಕ್ಕಂಥದ್ದು ಯಾವುದು? ಸಾಕ್ಷಿ. ಅದನ್ನು ರಕ್ಷಣೆ ಮಾಡಲೇಬೇಕು. ಅದನ್ನು ಅಪ್ರಮಾಣ ಅಂತ ಹೇಳೋದು ಸರಿಯಲ್ಲ. ಸಾಕ್ಷಿಗೆ ನೀವು ಗೌರವವನ್ನು ಕೊಡದೇ ಇರತಕ್ಕಂಥದ್ದು ಅದು ಸರ್ವಥಾ ಸರಿಯಲ್ಲ ಅಂತ ತಂದೆಗೆ ಗೌರವವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ತಂದೆ ಸ್ಥಾನದಲ್ಲಿರ್ತಕ್ಕಂಥದ್ದು ಸಾಕ್ಷಿ. ಯಾವುದಕ್ಕೆ ತಂದೆ ಸ್ಥಾನದಲ್ಲಿದೆ? ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾಗಿರ್ತಕ್ಕಂತಹ ಹೇತುವಿಗೆ. ಆದ್ದರಿಂದ ತಂದೆಗೆ ಗೌರವವನ್ನು ಕೊಡ್ತೀಯಾ ಅಂತಂದರೆ ಸಮರ್ಥ ಪ್ರವೃತ್ತಿ ಜನಕತ್ವಕ್ಕೂ ತಂದೆ ರೂಪದಲ್ಲಿರ್ತಕ್ಕಂಥ ಸಾಕ್ಷಿಗೆ ಗೌರವ ಕೊಡಲೇಬೇಕು. ಅದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ. ಹಾಂ, ಅದಕ್ಕೆ ನಮ್ಮ ಪ್ರಕಾರ ಬೇಕಾಗಿಲ್ಲ, ನಿನ್ನ ಪ್ರಕಾರವೂ ಕೂಡ ಅಲ್ಲ. ಸಾಕ್ಷಿಗೇನೆ ನೀವು ಪ್ರಾಮಾಣ್ಯ ಒಪ್ಪಲಿಲ್ಲ ಅಂತಾದರೆ ಸಮರ್ಥ ಪ್ರವೃತ್ತಿ ಜನಕತ್ವ ಸಿದ್ಧ ಆಗಲ್ಲ. ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥ ಸಿದ್ಧವಾಗೋದು ಹೇಗೆ? ಅನುಮಿತಿಯಿಂದ ಸಿದ್ಧ ಆಗಲ್ಲ, ಅನುಮಾನದಿಂದ ಸಿದ್ಧ ಆಗಲಿಲ್ಲ. ಹಾಗಾದ್ರೆ ಹೇಗೆ ಸಿದ್ಧ ಆಗಬೇಕು? ಹೇತು ಅಂತೂ ಸಿದ್ಧ ಆಗಬೇಕು. ಹೇತು ಸಿದ್ಧ ಆಗೋದು ಸಾಕ್ಷಿಯಿಂದ. ಹಾಗಾದರೆ ಸಾಕ್ಷಿ ನೀನು ಹೇತುವನ್ನು ಸಾಧನೆ ಮಾಡಲಿಕ್ಕಾದರೂ ಸಾಕ್ಷಿಗೆ ಪ್ರಾಮಾಣ್ಯ ಒಪ್ತೀಯ ಅಂತಂದರೆ ಆ ಹೇತು ಸಾಧನೆಗೋಸ್ಕರ ಒಪ್ಪಿರ್ತಕ್ಕಂತಹ ಸಾಕ್ಷಿ ಪ್ರಾಮಾಣ್ಯದಿಂದಲೇ ಅನುಮಾನ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಜ್ಞಾನಕ್ಕೆ ಪ್ರಾಮಾಣ್ಯ ಸಿದ್ಧ ಆಗ್ತಾ ಇರೋದ್ರಿಂದ ಪುನಃ ಸಾಕ್ಷಿ ಸಿದ್ಧವಾಗಿರ್ತಕ್ಕಂತಹ ಸಫಲ ಪ್ರವೃತ್ತಿ ಜನಕತ್ವ ಹೇತುವಿನಿಂದ ಪ್ರಾಮಾಣ್ಯವನ್ನು ಮಾಡ್ತಕ್ಕಂಥದ್ದು, ಪ್ರಾಮಾಣ್ಯ ಸಾಧನೆ ಮಾಡ್ತಕ್ಕಂಥದ್ದು ಬೇಕಾಗೇ ಇಲ್ಲ. ಯಾಕೆ? ಸಫಲ ಪ್ರವೃತ್ತಿ ಜನಕತ್ವ ರೂಪವಾಗಿರ್ತಕ್ಕಂತಹ ಹೇತುವನ್ನು ಸಾಧಿಸಿಕೊಡ್ತಕ್ಕಂತಹ ಸಾಕ್ಷಿ ಬೇಕೇ ಬೇಕು. ಆ ಸಾಕ್ಷಿಯಿಂದಲೇ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ ಅಂತ ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಆ ಸಾಕ್ಷಿಯಿಂದ ಸಿದ್ಧವಾಗಿರ್ತಕ್ಕಂತಹ ಸಫಲ ಪ್ರವೃತ್ತಿ ಜನತ್ವ ರೂಪವಾಗಿರ್ತಕ್ಕಂತಹ ಹೇತುವಿನಿಂದ ಪ್ರಾಮಾಣ್ಯ ಸಿದ್ಧವಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಈ ರೀತಿಯಾದಂತಹ ಸುತ್ತಿ ಬಳಸುವಂಥ ಕ್ರಮ ಹಾಕಬೇಕು. ನೇರವಾಗಿ ಸಾಕ್ಷಿಯೇ ಒಪ್ಪಲೇಬೇಕು. ಅದೇ ಸಾಕ್ಷಿಯನ್ನು ಸಮರ್ಥ ಪ್ರವೃತ್ತಿ ಜನಕತ್ವ ಹೇತು ಸಿದ್ಧ ಆಗಲ್ಲ. ಆದ್ದರಿಂದ ಸಾಕ್ಷಿಯನ್ನು ಒಪ್ಪಲೇಬೇಕು. ಸಾಕ್ಷಿಯನ್ನು ಒಪ್ಪಿದ ಮೇಲೆ ಆದರೆ ಅದೇ ಪ್ರಾಮಾಣ್ಯ ಗ್ರಹಣ ಮಾಡುತ್ತೆ. ಅಂದರೆ ಅನುಮಾನದಿಂದ ಪ್ರಾಮಾಣ್ಯ ಗ್ರಹಣ, ಪ್ರಾಮಾಣ್ಯಂ ಪರತಃ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅದೇನು ಹೇಳೋದು ನಾವು, ಸರಿಯಲ್ಲ ಅಂತ. ಸಫಲ ಅಂದರೆ ಫಲವನ್ನು ಕೊಡ್ತಕ್ಕಂಥದ್ದು, ಫಲ ಉಳ್ಳದ್ದು. ಬಾಯಾರಿಕೆ ನಿವಾರಣೆ, ನೀರು ಕುಡಿದಾಗ ಬಾಯಾರಿಕೆ ಹೋಯಿತು, ಅದೇ ಬಾಯಾರಿಕೆ ಹೋಗುವಿಕೆ ಇದೆಯಲ್ಲ ಅದು ಫಲ ಅಂತ. ತೇ ನಿನಗೆ ತತ್ರ ಆ ಸಫಲ ಪ್ರವೃತ್ತಿ ಜನಕತ್ವ ವಿಷಯದಲ್ಲಿ ಅನುಮಾನವು ನಹಿ ಅಸ್ತಿ, ಇಲ್ಲವೇ ಇಲ್ಲ. ಸಫಲ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥ ಹೇತು ಅನುಮಾನ ಸಿದ್ಧವಾಗುತ್ತೆ ಅಂತ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಕೇವಲೇನ ಇತರ ಸಹಾಯ ಇಲ್ಲದೇ ಇರತಕ್ಕಂತಹ ಸಾಕ್ಷಿಯಿಂದಲೇ ಚೇತ್ ಸಫಲ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತಾದರೆ ಸಾಕ್ಷಿ ಎಂಬತಕ್ಕಂಥದ್ದು ತವ ನಿನ್ನ ಅನುಮಾನಸ್ಯ ಹೇತುವಿಗೆ ಪಿತಾ ತಂದೆ ಅಂತಹ ಸಾಕ್ಷಿಯು ಸರ್ವಥಾ ನಿಶ್ಚಯವಾಗಿಯೂ ರಕ್ಷ್ಯಃ ನೀನು ಸ್ವೀಕಾರ ಮಾಡಲೇಬೇಕು, ರಕ್ಷಣೆ ಮಾಡಲೇಬೇಕು. ತೇ ನಿನಗೆ ತತ್ರ ಸಫಲ ಪ್ರವೃತ್ತಿ ಜನಕತ್ವ ವಿಷಯದಲ್ಲಿ ಅನುಮಾನವು ನಹಿ ಅಸ್ತಿ, ಪ್ರಮಾಣವಾಗಿ ಇಲ್ಲವೇ ಇಲ್ಲ. ಕೇವಲೇನ ಇತರ ಸಹಾಯ ಇಲ್ಲದೇ ಇರತಕ್ಕಂತಹ ಸಾಕ್ಷಿಯಿಂದಲೇ ಚೇತ್ ಸಫಲ ಪ್ರವೃತ್ತಿ ಜನಕತ್ವ ರೂಪವಾಗಿರ್ತಕ್ಕಂಥ ಹೇತು ಸಿದ್ಧವಾಗುತ್ತೆ ಅಂತಾದರೆ ಸಾಕ್ಷಿಯು ತವ ನಿನ್ನ ಅನುಮಾನಕ್ಕೆ ಅಂದರೆ ಹೇತುವಿಗೆ ಪಿತಾ ತಂದೆಯ ಸ್ಥಾನದಲ್ಲಿದೆ. ಆದ್ದರಿಂದ ಸಾಕ್ಷಿಯು ಸರ್ವಥಾ ಎಲ್ಲ ರೀತಿಯಿಂದಲೂ ಪಿತೃಸ್ಥಾನದಲ್ಲಿರೋದರಿಂದ ರಕ್ಷ್ಯಃ ಅದನ್ನೇನು ರಕ್ಷಣೆ ಮಾಡಲೇಬೇಕು, ಒಪ್ಪಿಕೊಳ್ಳಲೇಬೇಕು. ತತ್ಪ್ರವೃತ್ತೇ ಸಮರ್ಥತ್ವಂ ಅನುಮಾನೇನ ಗೃಹ್ಯತೆ ಇತ್ಯತಃ
ಅಲ್ಲ, ಪ್ರವೃತ್ತಿ ಎಂಬತಕ್ಕಂಥದ್ದು ಸಫಲ ಎಂಬತಕ್ಕಂಥದ್ದು ನಾವು ಏನು ಮಾಡ್ತೇವೆ, ಅನುಮಾನದಿಂದ ಗೃಹೀತವಾಗುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನಹಿ ತತ್ರ ಅನುಮಾ ಅಸ್ತಿ ಅಂತ. ತತ್ಪ್ರವೃತ್ತೇ ಸಮರ್ಥತ್ವಂ, ಆ ಪ್ರವೃತ್ತಿ ಎಂಬತಕ್ಕಂಥದ್ದು ಸಫಲ ಎಂಬತಕ್ಕಂಥದ್ದು ಅನುಮಾನೇನ ಗೃಹ್ಯತೆ ಇತ್ಯತಃ ನಹಿ, ಇಲ್ಲವೇ ಇಲ್ಲ. ಪ್ರವೃತ್ತೇ ಹಿ ಫಲಂ ಜಲಪಾನಜನ್ಯ ಸುಖಂ, ಪ್ರವೃತ್ತಿಗೆ ಫಲ ಯಾವುದು? ನೀರನ್ನು ಕುಡಿದಾಗ ಆಗತಕ್ಕಂಥ ಸುಖ, ಜಲಪಾನದಿಂದ ಉಂಟಾಗಿರ್ತಕ್ಕಂಥ ಸುಖ ಇದೆಯಲ್ಲ, ಇದು ಪ್ರವೃತ್ತಿಯ ಫಲ. ತಚ್ಚ ಸಾಕ್ಷಿಣಾವ ಸಾಕ್ಷಿ ಪ್ರತಿನಿಧಿನ ಮನಸಾವ ಗೃಹ್ಯತೆ ಇತಿ ತವಾಪಿ ಅನುಮತಂ ಇತಿ ಹಿ ಇತ್ಯನೇನ ಸೂಚಯತಿ. ಆ ಸುಖ ಎಂಬತಕ್ಕಂಥದ್ದು ಅದು ನಮ್ಮತ ಪ್ರಕಾರ ಸಾಕ್ಷಿಯಿಂದ, ನಿಮ್ಮತ ಪ್ರಕಾರ ಮನಸ್ಸಿನಿಂದ. ಅದರಿಂದ ಸಾಕ್ಷಿಣಾವ ಸಾಕ್ಷಿ ಪ್ರತಿನಿಧಿನ, ಸಾಕ್ಷಿಯ ಸ್ಥಾನದಲ್ಲಿರ್ತಕ್ಕಂತಹ ಮನಸ್ಸಿನಿಂದಲಾದರೂ ಗೃಹೀತವಾಗುತ್ತೆ ಎಂಬುದಾಗಿ ನೀನು ಕೂಡ ಒಪ್ಕೊಂಡಿದೆ. ತವಾಪಿ ಅನುಮತಂ ಇತಿ ಹಿ ಶಬ್ದೇನ ಸೂಚಯತಿ. ನ ಹಿ ತತ್ರ ಅನುಮಾನೇಸ್ತಿ, ಅನುಮಾ ಅಸ್ತಿ ಎಂಬಲ್ಲಿ ಹಿ ಶಬ್ದ ಹಾಕಿದ್ದಾರೆ. ಆದ್ದರಿಂದ ಅಲ್ಲಿ ಅನುಮಾನದಿಂದ ಸಿದ್ಧ ಆಗೋದಿಲ್ಲ ಯಾವುದು? ಆ ಫಲ ಎಂಬತಕ್ಕಂಥದ್ದು, ಪ್ರವೃತ್ತಿಯ ಫಲ ಸುಖ. ಆ ಸುಖ ಎಂಬತಕ್ಕಂಥದ್ದರ ಜ್ಞಾನ ಅದು ಕೇವಲ ಅನುಮಾನದಿಂದ ಬರೋದಿಲ್ಲ ಅಂತ ಅರ್ಥ. ಕೇವಲೇನ ಅನುಮಾನಾದ್ಯನುಪಜೀವಿನ ಸಾಕ್ಷಿಣ. ಆಮೇಲೆ ಕೇವಲೇನ ಸಾಕ್ಷಿಣ ಅಂತಿದೆ. ಕೇವಲೇನ ಅಂದರೆ ಏನರ್ಥ? ಅನುಮಾನಾದಿಗಳ ಸಹಕಾರ ಇಲ್ಲದೇ ಇರತಕ್ಕಂಥ ಸಾಕ್ಷಿ, ಶುದ್ಧವಾದ ಸಹಾಯರಹಿತವಾದ ಸಾಕ್ಷಿ ಎಂಬತಕ್ಕಂಥದ್ದು ಅದೇನು ಮಾಡ್ತಾ ಇದೆ? ಚೇತ್, ಆ ಹೇತುವನ್ನು ಸಾಧಿಸಿಕೊಡ್ತಾ ಇದೆ ಅಂತಾದರೆ ತರ್ಹಿ ಆಗ ತವಾನುಮಾನಸ್ಯ ಪಿತಾ ಪಿತಾ ಇವ ಪಿತ, ನಿನ್ನ ಅನುಮಾನಕ್ಕೆ ಆ ಸಾಕ್ಷಿ ಎಂಬತಕ್ಕಂಥದ್ದು ತಂದೆ, ತಂದೆಯಂತೆ ತಂದೆ. ಅಂದರೆ ಏನರ್ಥ? ಆ ತಂದೆ ಇಲ್ಲದೆ ಮಗ ಹೇಗೆ ಹುಟ್ಟೋದಿಲ್ವೋ ಹಾಗೆ ಇಲ್ಲಿಯೂ ಕೂಡ ಸಾಕ್ಷಿ ಇಲ್ಲದೇನೆ ನಿನಗೆ ಆ ಫಲ ಎಂಬತಕ್ಕಂಥದ್ದು ಸಿದ್ಧವಾಗೋದಿಲ್ಲ. ಸಮರ್ಥ ಪ್ರವೃತ್ತಿ, ಆ ಪ್ರವೃತ್ತಿಯ ಸಾಮರ್ಥ್ಯ ಅಂತಂದರೆ ಫಲ, ಆ ಸುಖ ಜಲಪಾನಜನ್ಯವಾದ ಸುಖ ಅದು ಸಾಕ್ಷಿ ಇಲ್ಲದೇನೆ ಸಿದ್ಧ ಆಗೋದಿಲ್ಲ. ಗ್ರಾಹಕ ಇತ್ಯರ್ಥ. ಅಂದರೆ ಏನರ್ಥ? ಹೇತುವನ್ನು ಅದು ಗ್ರಹಣ ಮಾಡ್ತಕ್ಕಂಥದ್ದು, ಸಾಧಿಸಿಕೊಡ್ತಕ್ಕಂಥದ್ದು ಅಂತರ್ಥ. ಸಾಕ್ಷಿ ಸರ್ವಥಾ ರಕ್ಷ್ಯ ಹಿ ಇತಿ ಸಂಬಂಧ, ನೀನು ಸಾಕ್ಷಿಯನ್ನು ಒಪ್ಪಿಕೊಳ್ಳೇಬೇಕು ಎಂಬುದಾಗಿ ಅದಕ್ಕೆ ಅನ್ವಯ ಅಂತರ್ಥ. ಹಿ ಇತ್ಯನೇನ ಸಾಕ್ಷಿಣಾ ಗೃಹೀತೆ ಅರ್ಥೆ ನಿಶ್ಚಯಾಭಾವೇ ತವ ಹೇತೋ ಅಸಿದ್ಧಿ ಸ್ಯಾದಿತಿ ಸೂಚಯತಿ. ಅಲ್ಲಿ ಪುನಃ ರಕ್ಷೋ ಹಿ ಸರ್ವಥಾ ಆಮೇಲೆ ಹಿ ಅಂತ ಹಾಕಿದ್ದಾರೆ. ಅದು ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ, ಸಾಕ್ಷಿಯಿಂದ ಗೃಹೀತವಾಗಿರ್ತಕ್ಕಂತಹ ಅರ್ಥದಲ್ಲಿ ನಿನಗೆ ನಿರ್ಣಯ ಇಲ್ಲ ಅಂತಾದರೆ, ನಿಶ್ಚಯ ಇಲ್ಲ ಅಂತಾದರೆ, ಸಾಕ್ಷಿ ಗ್ರಹಿಸಿದೆ ಆದರೂ ಕೂಡ ಅದು ನಿಶ್ಚಯ ಆಗಲಿಲ್ಲ ಅಂತಾದರೆ ಆಗ ಹೇತು ನಿಶ್ಚಯ ಇಲ್ಲ ಅಂತಾಯಿತು. ಹೇತು ಯಾವುದು? ಸಮರ್ಥ ಪ್ರವೃತ್ತಿ ಜನಕತ್ವ. ಹಾಗಾದರೆ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದು ನಿಶ್ಚಯ ಆಗಬೇಕು ಹೇತು. ಆದರೆ ಸಾಕ್ಷಿಯಿಂದ ನೀನು ಅಲ್ಲಿ ಆ ಫಲ ಎಂಬತಕ್ಕಂಥದ್ದು, ಪ್ರವೃತ್ತಿಯಿಂದ ಉಂಟಾಗಿರ್ತಕ್ಕಂಥ ಫಲ ಎಂಬತಕ್ಕಂಥದ್ದು ನಿಶ್ಚಯ ಆಗಿಲ್ಲ ಅಂತಾಗ್ಬಿಟ್ರೆ ಆಗ ಹೇತು ಎಂಬತಕ್ಕಂಥದ್ದು ಇಲ್ಲ ಅಂತಾಗುತ್ತೆ ಅನ್ನೋದನ್ನು ಹಿ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಹೀತ್ಯನೇನ ಸಾಕ್ಷಿಣಾ ಗೃಹೀತೆ ಅರ್ಥೆ ನಿಶ್ಚಯಾಭಾವೇ ತವ ಹೇತೋ ಅಸಿದ್ಧಿ ಇತಿ ಸ್ಯಾದಿತಿ ಸೂಚಯತಿ. ದೂರೇ ಪ್ರಾಮಾಣ್ಯ ಶಂಕಾ ಚೇತ್ ನೋಪಾಂತೆ ಸಾಕುತೋ ನೃಣಾಂ ಜ್ಞಾತೆ ಜ್ಞಾತೇರ್ಥತೋರ್ಥೇಚ್ಛೋ ಕೋಟಿಸ್ಮೃತ್ಯಾ ಬುಭುತ್ಸಯಾಂ ಪ್ರಾಪ್ತಶಂಕಾತರೋರ್ಮೂಲಂ ಛೇತ್ತುಂ ಕೋನ್ಯಃ ಪರಶ್ವಧಃ. ಜ್ಞಾನೇ ಜ್ಞಾತೆ, ಜ್ಞಾನೇ ಜ್ಞಾತೇರ್ಥತೋ, ಜ್ಞಾನೇ ಇಲ್ಲಿ ಅವರು ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು ಅಂತ ಸಮರ್ಥನೆ ಮಾಡಲಿಕ್ಕೋಸ್ಕರ ಅವರು ಒಂದು ಪ್ರಶ್ನೆ ಮಾಡಿ ಉತ್ತರವನ್ನು ಅವರ ಹತ್ರನೇ ಪಡಿತಾ ಇದ್ದಾರೆ. ಪ್ರಶ್ನೆಯನ್ನು ಮಾಡಿ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂತಾದರೆ ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಬೇಕು ಅನ್ನೋದನ್ನು ಒಪ್ಪಿಸ್ತಾ ಇದ್ದಾರೆ. ಈಗ ದೂರೇ ಪ್ರಾಮಾಣ್ಯ ಶಂಕಾ ಚೇತ್,
ನ ಉಪಾಂತೆ ಸಾ ಕುತೋ ನೃಣಾಂ. ದೂರದಲ್ಲಿರುವಂತಹ ವಸ್ತು, ಆ ವಸ್ತುವನ್ನು ನೋಡಿದಾಗ ಏನಾಗುತ್ತೆ, ಪ್ರಾಮಾಣ್ಯ ಶಂಕೆ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಎದುರುಗಡೆ ಇರ್ತಕ್ಕಂಥ ಮರ ನೋಡ್ತೇವೆ, ಆ ಮರ ನೋಡಿದಾಗ ಅದು ಮರ ಜ್ಞಾನ ಬಂತು. ಹಲಸಿನ ಮರವೋ ಮಾವಿನ ಮರವೋ ಸಂಖ್ಯೆ ಬಂದೇ ಬರುತ್ತೆ. ಅದರಿಂದಾಗಿ ಮರ ಜ್ಞಾನ ಬಂದರೂ ಕೂಡ ಅದರಲ್ಲಿ ಒಂದು ಮರನೋ ಎರಡು ಮರನೋ ಅಂತ ಗೊತ್ತಾಗಲ್ಲ. ದೂರದಲ್ಲಿದ್ದಾಗ ಎರಡು ಮರ ಒಂದೇ ಮರ ಥರ ಕಾಣಿಸುತ್ತೆ. ಅದರಿಂದಾಗಿ ದೂರದಲ್ಲಿರ್ತಕ್ಕಂತಹ ವಸ್ತು ವಿಷಯದಲ್ಲಿ ಪ್ರಾಮಾಣ್ಯ ಶಂಕೆ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಹಾಗಾದರೆ ಹತ್ತಿರದಲ್ಲಿರ್ತಕ್ಕಂತಹ ಉಪಾಂತೆ ಸಾಕುತೋ, ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ವಿಷಯದಲ್ಲೂ ಕೂಡ ಪ್ರಾಮಾಣ್ಯ ಶಂಕೆ ಎಂಬತಕ್ಕಂಥದ್ದು ಉಂಟಾಗಲ್ಲ. ಯಾಕೆ ಅಂತ ಹೇಳಬೇಕು. ದೂರದಲ್ಲಿರ್ತಕ್ಕಂತಹ ವಸ್ತುವನ್ನು ನೋಡಿದಾಗ ಪ್ರಾಮಾಣ್ಯ ಶಂಕೆ ಉಂಟಾಗುತ್ತೆ. ಹತ್ತಿರದಲ್ಲಿರ್ತಕ್ಕಂಥ ವಸ್ತುವನ್ನು ನೋಡಿದಾಗ ಇಲ್ಲಿ ಪ್ರಾಮಾಣ್ಯ ಶಂಕೆ ಬರಲ್ಲ. ಯಾಕೆ ಅಂತ ಅದಕ್ಕೆ ಕಾರಣವನ್ನು ಹೇಳಬೇಕು. ದೂರೇ ಪ್ರಾಮಾಣ್ಯ ಶಂಕಾ ಚೇತ್ ಉಪಾಂತೆ ಸಾ ನ ಕುತಃ, ಅದನ್ನು ನೀನು ಹೇಳಬೇಕು. ಅದಕ್ಕೇನು ಹೇಳಬೇಕು, ಸಮೀಪದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬರುತ್ತೆ. ಆ ಜ್ಞಾನಕ್ಕೆ ಅರ್ಥತಃ ಅರ್ಥೇಚ್ಛೋಹೋ, ಯಾರು ಜ್ಞಾನದ ವಿಷಯವನ್ನು ಪಡೆಯಬೇಕು ಎಂಬತಕ್ಕಂಥ ಇಚ್ಛೆ ಇದೆಯೋ, ಜ್ಞಾನ ಬಂತು, ಜ್ಞಾನಕ್ಕೆ ಯಾವುದು ವಿಷಯ, ಘಟ ಅಂತ ಇಟ್ಕೊಂಡ್ರೆ ಆ ಘಟವನ್ನು ಪಡೆಯಬೇಕು ಅಂತ ಇಚ್ಛೆ ಇದೆ. ಯಾರಿಗೆ ಜ್ಞಾನ ಬಂದ ಮೇಲೆ ಜ್ಞಾನವನ್ನು ಪಡೆಯಬೇಕು ಎಂಬತಕ್ಕಂಥ ಇಚ್ಛೆ ಇದೆಯೋ ಅಂಥವನಿಗೆ ಜ್ಞಾನೇ ಜ್ಞಾತೆ, ಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಬಂದ ಮೇಲೆ ಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಮೊದಲು ಜ್ಞಾನ ಎಂಬತಕ್ಕಂಥದ್ದು ಬಂತು. ಜ್ಞಾನ ಬಂದ ಮೇಲೆ ಆ ವಸ್ತುವನ್ನು ಪಡ್ಕೊಳ್ಬೇಕು ಅಂತ ಇಚ್ಛೆ ಬರುತ್ತೆ. ಆ ಇಚ್ಛೆ ಬಂದಾಗ ಆ ಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಆ ಜ್ಞಾನದ ಜ್ಞಾನ ಬಂತು ಅಂತಂದರೆ ಅಲ್ಲಿ ಜ್ಞಾನತ್ವ ಎಂಬತಕ್ಕಂತಹ ಒಂದು ಸಾಧಾರಣ ಧರ್ಮ ಇದೆ. ಜ್ಞಾನತ್ವ ಎಂಬತಕ್ಕಂತಹ ಸಾಧಾರಣ ಧರ್ಮ. ಸಾಧಾರಣ ಧರ್ಮ ಅಂದರೆ ಏನರ್ಥ? ಎರಡರಲ್ಲೂ ಇರ್ತಕ್ಕಂಥದ್ದು. ಯಾವೆರಡರಲ್ಲಿ? ಅಪ್ರಾಮಾಣ್ಯ ಜ್ಞಾನದಲ್ಲೂ ಜ್ಞಾನತ್ವ ಇದೆ, ಪ್ರಾಮಾಣ್ಯ ಜ್ಞಾನದಲ್ಲಿಯೂ ಪ್ರಮಾಣ ಜ್ಞಾನದಲ್ಲಿಯೂ ಜ್ಞಾನತ್ವ ಇದೆ. ಹೀಗೆ ಅಪ್ರಮಾಣ ಜ್ಞಾನ, ಪ್ರಮಾಣ ಜ್ಞಾನ ಇದೆರಡರಲ್ಲೂ ಸಾಧಾರಣವಾಗಿರ್ತಕ್ಕಂಥದ್ದು ಯಾವುದು? ಜ್ಞಾನತ್ವ ಎಂಬತಕ್ಕಂಥದ್ದು. ಹಾಗಾದರೆ ಜ್ಞಾನ ಬಂತು ಅಂತಂದರೆ ಅದರಲ್ಲಿ ಜ್ಞಾನತ್ವ ರೂಪವಾಗಿರ್ತಕ್ಕಂತಹ ಸಾಧಾರಣ ಧರ್ಮ ಜ್ಞಾನ ಎಂಬತಕ್ಕಂಥದ್ದು ಬಂತು. ಕೋಟಿ ಸ್ಮೃತ್ಯ. ಅವಾಗೇನಾಗುತ್ತೆ, ಆ ಜ್ಞಾನತ್ವ ರೂಪವಾಗಿರ್ತಕ್ಕಂಥ ಸಾಧಾರಣ ಧರ್ಮ ಇರತಕ್ಕಂತಹ ಪ್ರಮಾಣ ಮತ್ತು ಅಪ್ರಮಾಣ ಇವೆರಡರ ಸ್ಮರಣೆ ಎಂಬತಕ್ಕಂಥದ್ದು ಅವನಿಗೆ ಬರ್ತಾ ಇದೆ. ಅದರ ಎರಡ ಸ್ಮರಣೆ ಎಂಬತಕ್ಕಂಥದ್ದು ಬಂತು ಅಂತಂದರೆ ಆವಾಗ ಪ್ರಾಪ್ತ ಶಂಕಾ ತರೋರ್ಮೂಲಂ ಛೇತ್ತುಂ ಕೋನ್ಯಃ ಪರಶ್ವತಃ ಅಂತ. ಇದು ಒಂದೋ ಪ್ರಮಾಣ ಅಥವಾ ಅಪ್ರಮಾಣ ಅಂತ ಒಂದನ್ನು ನಿರ್ಣಯ ಮಾಡಬೇಕು. ಆ ಸಂಶಯವನ್ನು ನಿರ್ಮೂಲ ಮಾಡಬೇಕು, ಸಂಶಯವನ್ನು ಪರಿಹಾರ ಮಾಡಬೇಕು. ಆ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಇರತಕ್ಕಂತಹ ಸಂಶಯ ಎಂಬತಕ್ಕಂಥದ್ದು ತರು. ಸಂಶಯ ಎಂಬತಕ್ಕಂಥದ್ದು ಒಂದು ಮರದಂತೆ. ಆ ಮರವನ್ನು ತುಂಡು ಮಾಡಲಿಕ್ಕೆ ಬೇಕಾದಂತಹ ಕೊಡಲಿ ಯಾವುದು? ಎಲ್ಲಿ ಸಂಶಯ ಎಂಬತಕ್ಕಂಥದ್ದು ಬಂದಿದೆಯೋ ಆ ಸಂಶಯವನ್ನು ಪರಿಹಾರ ಮಾಡ್ತಕ್ಕಂತಹ ಒಂದು ಸಾಧನ ಯಾವುದು ಅಂತಂದರೆ ಅದು ಸಾಕ್ಷಿಯೇ ಆಗಬೇಕು. ಸಾಕ್ಷಿಯನ್ನು ಬಿಟ್ಟು ಬೇರೆ ಯಾವುದು ಕೂಡ ಸಂಶಯವನ್ನು ಪರಿಹಾರ ಮಾಡ್ತಕ್ಕಂತಹ ಸಾಧನ ಇಲ್ಲ. ಆದ್ದರಿಂದ ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು ಅಂತ. ಎಲ್ಲಿ ದೂರದಲ್ಲಿರ್ತಕ್ಕಂತಹ ವಸ್ತುವಿನ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ, ಹತ್ತಿರದಲ್ಲಿರ್ತಕ್ಕಂಥ ವಸ್ತುವಿನ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಬರೋದಿಲ್ಲ. ಹಾಗಾದರೆ ಹತ್ತಿರದಲ್ಲಿರ್ತಕ್ಕಂಥ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಬರಲ್ಲ. ಹಾಗಾದರೆ ಪ್ರಾಮಾಣ್ಯ ಸಂದೇಹ ಬರಲ್ಲ ಅಂತಂದರೆ ಪ್ರಾಮಾಣ್ಯ ಸಂದೇಹವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಒಂದಿದೆ ಅಂತ ಅರ್ಥ. ಆ ಪ್ರಾಮಾಣ್ಯ ಸಂದೇಹವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಯಾವುದದು? ಸಾಕ್ಷಿ ಅಂತ ಹೇಳಬೇಕು. ಆದ್ದರಿಂದ ಸಾಕ್ಷಿಗೆ ನೀನು ಪ್ರಾಮಾಣ್ಯವನ್ನು ಒಪ್ಪಲಿಲ್ಲ ಅಂತಾದರೆ ಹತ್ತಿರದಲ್ಲಿರ್ತಕ್ಕಂತಹ ಜ್ಞಾನದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಯಾಕೆ ಬರಲ್ಲ ಅನ್ನೋದಕ್ಕೆ ಉತ್ತರ ಕೊಡಲಿಕ್ಕೆ ಬರಲ್ಲ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ
ಪ್ರಾಮಾಣ್ಯ ಶಂಕ ಎಂಬತಕ್ಕಂಥದ್ದು ಬರಲ್ಲ. ಪ್ರಾಮಾಣ್ಯ ಶಂಕ ಯಾಕೆ ಬರಲ್ಲ ಅಂತ ಉತ್ತರ ಕೊಡಬೇಕು ಅಂತಂದರೆ ಅದಕ್ಕೆ ಹೇಳಬೇಕು, ಪ್ರಾಮಾಣ್ಯ ಶಂಕ ಪರಿಹಾರಕವಾಗಿರ್ತಕ್ಕಂಥದ್ದು ಒಂದಿದೆ ಅಂತ ಹೇಳಬೇಕು. ಪ್ರಾಮಾಣ್ಯ ಶಂಕ ಬರಲ್ಲ. ಪ್ರಾಮಾಣ್ಯ ಶಂಕ ಬಾರದೇ ಇರಲಿಕ್ಕೆ ಪ್ರಾಮಾಣ್ಯ ಶಂಕ ಪರಿಹಾರಕವಾದದ್ದಿದೆ ಅಂತ. ಪ್ರಾಮಾಣ್ಯ ಶಂಕ ಪರಿಹಾರಕವಾದದ್ದು ಯಾವುದು? ಸಾಕ್ಷಿ ಅಂತ. ಹಾಗಾದರೆ ಹತ್ತಿರದಲ್ಲಿ ಇರತಕ್ಕಂತಹ ಜ್ಞಾನ ಬಂದಾಗ ಪ್ರಾಮಾಣ್ಯ ಶಂಕ ಪರಿಹಾರ ಮಾಡ್ತಕ್ಕಂಥ ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಿದರೆ ಮಾತ್ರ ಹತ್ತಿರ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ಪ್ರಾಮಾಣ್ಯ ಶಂಕ ಇಲ್ಲ ಅಂಥೇಳಿ ಉತ್ತರ ಕೊಡ್ಲಿಕ್ಕೆ ಬರುತ್ತೆ. ಇಲ್ಲ ಅಂತಾದರೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನೀನು ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು ಅಂತ ಅವನ ಮೂಲಕ ಒಪ್ಪಿಸ್ತಾ ಇದ್ದಾರೆ. ದೂರದಲ್ಲಿರುವಂತಹ ವಸ್ತುವಿನ ವಿಷಯದಲ್ಲಿ ಪ್ರಾಮಾಣ್ಯ ಶಂಕಾಚೇತ್ ಪ್ರಾಮಾಣ್ಯ ಸಂಶಯವೂ ಉಂಟಾಗುತ್ತೆ ಅಂತಾದರೆ ನೃಣಾಂ ಮನುಷ್ಯರಿಗೆ ಉಪಾಂತೆ ಹತ್ತಿರದಲ್ಲಿರತಕ್ಕಂತಹ ವಸ್ತುವಿನ ವಿಷಯದಲ್ಲಿ ಆ ಪ್ರಾಮಾಣ್ಯ ಶಂಕೆಯು ಕುತಃ ನ ಯಾಕೆ ಉಂಟಾಗುವುದಿಲ್ಲ ಅಂತ ಪ್ರಶ್ನೆ ಮಾಡ್ತೇವೆ. ಅದಕ್ಕೇನು ಹೇಳಬೇಕು? ಜ್ಞಾನವು ಜ್ಞಾತೆ ಬರುತ್ತಿರಲು ಜ್ಞಾತವಾಗುತ್ತಿರಲು ಅರ್ಥತಃ ಪ್ರಯೋಜನವೂ ಇರುತ್ತಾ ಇರಬೇಕಾದ್ರೆ ಅರ್ಥೇಚ್ಛೋಹೋ ಆ ವಸ್ತುವನ್ನು ಬಯಸುವವನಿಗೆ ಕೋಟಿ ಸ್ಮೃತ್ಯ 2 ಭಾಗಗಳ ಸ್ಮರಣೆ ಎಂಬತಕ್ಕಂಥದ್ದು ಬರುವುದರಿಂದ ಬುಭುತ್ಸೆಯ ತನಗೆ ಇಷ್ಟವಾಗಿರ್ತಕ್ಕಂತಹ ಒಂದು ಭಾಗವನ್ನು ತಿಳಿಯಬೇಕು ಎಂಬತಕ್ಕಂಥ ಇಚ್ಛೆಯಿಂದ ಪ್ರಾಪ್ತ ಶಂಕಾತರೋಹೋ ಉಂಟಾಗಿರ್ತಕ್ಕಂತಹ ಪ್ರಾಮಾಣ್ಯ ಶಂಕ ಎಂಬತಕ್ಕಂಥ ವೃಕ್ಷದ ಮೂಲಂ ಬೇರನ್ನು ಛೇತ್ತುಂ ಕತ್ತರಿಸಲು ಅನ್ಯಃ ಸಾಕ್ಷಿಗಿಂತ ಬೇರೆಯಾಗಿರ್ತಕ್ಕಂತಹ ಪರಶ್ವದಃ ಕೊಡಲಿ ಎಂಬತಕ್ಕಂಥದ್ದು ಕಹ ಯಾವುದಿದೆ? ದೂರದಲ್ಲಿರುವಂತಹ ವಸ್ತುವಿನ ವಿಷಯದಲ್ಲಿ ಪ್ರಾಮಾಣ್ಯ ಶಂಕಾಚೇತ್ ಪ್ರಾಮಾಣ್ಯ ಶಂಕೆ ಎಂಬತಕ್ಕಂಥದ್ದು ಇದೆ ಅಂತಾದರೆ ನೃಣಾಂ ಮನುಷ್ಯರಿಗೆ ಉಪಾಂತೆ ಹತ್ತಿರದಲ್ಲಿರುವಂಥ ವಸ್ತುವಿನ ವಿಷಯದಲ್ಲಿ ಆ ಪ್ರಾಮಾಣ್ಯ ಶಂಕೆಯು ಕುತಃ ನ ಯಾಕೆ ಇಲ್ಲ ಅಂತ ಹೇಳಬೇಕು. ಅದಕ್ಕೇನು ಹೇಳಬೇಕು? ಸಾಕ್ಷಿ ಅಂತಲೇ ಹೇಳಬೇಕು. ಜ್ಞಾನವು ಜ್ಞಾತವಾಗುತ್ತಿರಲು ಅರ್ಥತಃ ಪ್ರಯೋಜನವೂ ಇರುತ್ತಿರಲು ಅರ್ಥೇಚ್ಛೋಹೋ ಆ ಪದಾರ್ಥವನ್ನು ಬಯಸುವವನಿಗೆ ಕೋಟಿ ಸ್ಮೃತ್ಯ ಪ್ರಮಾಣ ಅಪ್ರಮಾಣ ಎಂಬತಕ್ಕಂತಹ 2 ಭಾಗಗಳ ಸ್ಮರಣೆ ಬರುವುದರಿಂದ ಬುಭುತ್ಸೆಯ ತನಗೆ ಇಷ್ಟವಾಗಿರ್ತಕ್ಕಂತಹ ಭಾಗದ ತಿಳಿವಳಿಕೆ ಇಚ್ಛೆಯಿಂದ ಪ್ರಾಪ್ತ ಶಂಕಾತರೋಹೋ ಉಂಟಾಗಿರ್ತಕ್ಕಂತಹ ಪ್ರಾಮಾಣ್ಯ ಶಂಕ ಎಂಬತಕ್ಕಂತಹ ವೃಕ್ಷದ ಮೂಲಂ ಬೇರನ್ನು ಛೇತ್ತುಂ ತುಂಡರಿಸಲು ಅನ್ಯಃ ಕಹ ಸಾಕ್ಷಿಗಿಂತ ಬೇರೆಯಾಗಿರ್ತಕ್ಕಂತಹ ಪರಶ್ವದಃ ಕೊಡಲೆ ಎಂಬತಕ್ಕಂಥದ್ದು ಕಹ ಯಾವುದು? ಬೇರೆ ಯಾವುದು ಇಲ್ಲ. ಪರಮುಖೇನೈವ ಸಾಕ್ಷಿಣ ಪ್ರಾಮಾಣ್ಯ ನಿಶ್ಚಯ ಭವತೀತಿ ವಾಚಯಿತು ತಂ ಪೃಚ್ಛತಿ. ಅವರ ಬಾಯಿಂದಲೇ ಸಾಕ್ಷಿಗೆ ಪ್ರಾಮಾಣ್ಯ ನಿಶ್ಚಯ ಆಗುತ್ತೆ ಅಂತ ಹೇಳಿಸ್ಲಿಕ್ಕೋಸ್ಕರ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಮುಖೇನೈವ ಯಾರು ಸಾಕ್ಷಿಗೆ ಪ್ರಾಮಾಣ್ಯ ಒಪ್ಪೋದಿಲ್ವೋ ಅವರ ಬಾಯಿಂದಲೇ ಸಾಕ್ಷಿಣ ಪ್ರಾಮಾಣ್ಯ ನಿಶ್ಚಯ ಸಾಕ್ಷಿಗೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಭವತಿ ನಿಶ್ಚಯ ಆಗುತ್ತೆ ಅಂತ ವಾಚಯಿತು ಹೇಳಿಸ್ಲಿಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉಪಾಂತೆ ಅದಕ್ಕರ್ಥ ಸಮೀಪೆ ಅಂತರ್ಥ. ಸಾ ಕುತಃ ಅಂತಿದೆ. ಸಾ ಅಂದರೆ ಏನರ್ಥ? ಅಪ್ರಾಮಾಣ್ಯ ಶಂಕ ಕುತಃ ನ ಹತ್ತಿರದಲ್ಲಿರುವಂತಹ ವಸ್ತುವಿನ ವಿಷಯದಲ್ಲಿ ಅಪ್ರಾಮಾಣ್ಯ ಶಂಕೆ ಯಾಕಿಲ್ಲ ಅಂತರ್ಥ. ನಾನು ಜ್ಞಾನಾದ್ಯಭಾವಾತ್ ಸಂಶಯಾಭಾವ ಇತ್ಯತಃ ಅಲ್ಲ. ಸಂಶಯ ಬರಬೇಕು ಅಂದರೆ ಪ್ರಾಮಾಣ್ಯಕ್ಕೆ ಧರ್ಮ ಯಾವುದು? ಜ್ಞಾನವೂ ಪ್ರಮಾಣವೋ ಅಪ್ರಮಾಣವೋ ಅಂತ ಸಂಶಯ ಬರಬೇಕು. ಇದು ಪ್ರಾಮಾಣ್ಯ ಶಂಕ. ಹಾಗಾದರೆ ಆ ಪ್ರಾಮಾಣ್ಯ ಶಂಕಕ್ಕೆ ಧರ್ಮ ಯಾವುದು? ಜ್ಞಾನ. ಹಾಗಾದರೆ ಧರ್ಮಿಜ್ಞಾನ ಇಲ್ಲ ಅಂತಂದರೆ ನಮಗೆ ಎದುರುಗಡೆ ಒಂದು ವಸ್ತು ಕಾಣಬೇಕು. ಆ ಎದುರುಗಡೆ ಒಂದು ವಸ್ತು ಕಂಡ್ರೆ ಆವಾಗ ಸ್ಥಾಣುರ್ವ ಪುರುಷೋವ ಅಂತ ಸಂಶಯ ಬರುತ್ತೆ. ಆ ಎದುರುಗಡೆ ವಸ್ತುವೇ ಕಾಣಲಿಲ್ಲ ಅಂತಾದರೆ ಆವಾಗ ಸ್ಥಾಣುರ್ವ ಪುರುಷೋವ ಅಂತ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲೂ ಕೂಡ ಈ ಜ್ಞಾನವು ಪ್ರಮಾಣವೋ ಅಪ್ರಮಾಣವೋ ಅಂತ ಪ್ರಾಮಾಣ್ಯ ಶಂಕ ಬರಬೇಕು ಅಂತಾದರೆ ಆ ಪ್ರಾಮಾಣ್ಯ ಶಂಕೆಗೆ ಧರ್ಮಿ ಯಾವುದು? ಜ್ಞಾನ ಎಂಬತಕ್ಕಂಥದ್ದು. ಆ ಜ್ಞಾನದ ಧರ್ಮಿಜ್ಞಾನವೇ ಇಲ್ಲ. ಆದ್ದರಿಂದ ಪ್ರಾಮಾಣ್ಯ ಶಂಕ ಬರಲ್ಲ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಧರ್ಮಿಜ್ಞಾನಾದ್ಯಭಾವಾತ್ ಸಂಶಯಾಭಾವ. ಧರ್ಮಿಜ್ಞಾನವೇ ಇಲ್ಲ, ಆದ್ದರಿಂದ ಸಂಶಯ ಇಲ್ಲ ಅಂತ ಹೇಳ್ತೀವಿ ಅಂತಂದರೆ ಅತಃ ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನೇ ಜ್ಞಾತ ಇತ್ಯನೇನ ಧರ್ಮಿಜ್ಞಾನ ಮುಕ್ತಂ ಭವತಿ. ಅಲ್ಲಿ ಜ್ಞಾನವು ಜ್ಞಾತವಾಗಿದೆ ಅಂತ ಹೇಳಿದ್ರಿಂದ ಜ್ಞಾನವು ಈ ಪ್ರಾಮಾಣ್ಯ ಶಂಕೆಗೆ ಧರ್ಮಿಯಾಗಿದೆ.
ಆದ್ದರಿಂದ ಜ್ಞಾನದ ಜ್ಞಾನ ಇದೆ, ಅರ್ಥಾತ್ ಧರ್ಮಿಜ್ಞಾನ ಇದೆ, ಧರ್ಮೀಭೂತವಾದ ಜ್ಞಾನದ ಜ್ಞಾನ ಇದೆ ಎಂಬತಕ್ಕಂಥದ್ದನ್ನು ಜ್ಞಾನೇ ಜಾತಿ ಎಂಬುದರಿಂದ ಹೇಳಿದ್ದಾರೆ. ಅರ್ಥತಃ ಅಂತ ಆ ವಸ್ತುವಿನ ಜ್ಞಾನ ಬಂದ ಮೇಲೆ ಅದರಿಂದ ಅವನಿಗೆ ಪ್ರಯೋಜನ ಇದೆ. ಅರ್ಥ ತನ್ನಲಿಕ್ಕೆ ಏನರ್ಥ? ಪ್ರಯೋಜನ. ಅದು ಅವನಿಗೆ ಬೇಕು ಅಂತ ಪ್ರಯೋಜನ ಇರೋದರಿಂದ ಅಪೇಕ್ಷೆ ಪಡ್ತಾನೆ. ಅದರಿಂದ ಪ್ರಯೋಜನ ಇರೋದರಿಂದ ಅರ್ಥೇಚ್ಛೋಹೋ ಅರ್ಥಪ್ರಾಪ್ತಿ ಇಚ್ಛಾವತಃ, ಆ ವಸ್ತು ಬೇಕು ಎಂಬುದಾಗಿ ಯಾರಿಗೆ ಅಪೇಕ್ಷೆ ಎಂಬತಕ್ಕಂಥದ್ದಿದೆಯೋ ಅಂಥವನಿಗೆ ಬುಭುತ್ಸಯ, ಅವನಿಗೆ ಇಚ್ಛೆ ಬರುತ್ತೆ. ಇದು ಪ್ರಮಾಣ ಅಂತಾದರೆ ಪ್ರಾಮಾಣ್ಯ ಅಪ್ರಾಮಾಣ್ಯ ಅನ್ಯತರ ಕೋಟಿ ಬುಭುತ್ಸಯ. ಅವನಿಗೆ ಇದು ಪ್ರಮಾಣವೋ ಅಪ್ರಮಾಣವೋ ಎಂಬುದಾಗಿ ತಿಳ್ಕೊಳ್ಬೇಕು ಅಂತ. ಯಾಕೆ? ಆ ವಸ್ತು ಬೇಕಾಗಿದೆ. ಈ ಜ್ಞಾನ ಪ್ರಮಾಣ ಅಂತಂದರೆ ಅವನು ಪ್ರವೃತ್ತಿ ಮಾಡಲಿಕ್ಕಾಗುತ್ತೆ. ಈ ಜ್ಞಾನ ಪ್ರಮಾಣ ಅಲ್ಲ ಅಂತಾದರೆ ಅವನು ಆ ಪ್ರವೃತ್ತಿ ಮಾಡದೇ ಇರ್ಬೋದು. ಅದರಿಂದಾಗಿ ಅವನಿಗೆ ಬುಭುತ್ಸ ಇದೆ, ಇದು ಪ್ರಮಾಣವೋ ಅಪ್ರಮಾಣವೋ ಎಂಬುದಾಗಿ ತಿಳ್ಕೊಳ್ಬೇಕು ಎಂಬತಕ್ಕಂಥ ಇಚ್ಛೆ ಇದೆ. ಆ ಇಚ್ಛೆ ಇದ್ದಾಗ ಅಲ್ಲಿ ಆ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಅನ್ಯಃ ಅನುವ್ಯವಸಾಯೇನೈವ ಪ್ರಾಮಾಣ್ಯ ನಿಶ್ಚಯಾತ್, ಸಾಕ್ಷಿಯಿಂದಲೇ ಪ್ರಾಮಾಣ್ಯ ನಿಶ್ಚಯ ಆಗಬೇಕು, ಅನುವ್ಯವಸಾಯದಿಂದಲೇ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಅನ್ಯಃ ಆದ್ದರಿಂದ ಅನುವ್ಯವಸಾಯದಿಂದಲೇ ಪ್ರಾಮಾಣ್ಯ ನಿಶ್ಚಯ ಆಗಬೇಕಾದ್ರಿಂದ ಅನುವ್ಯವಸಾಯ ರೂಪವಾದ ಸಾಕ್ಷಿಗಿಂತ ಬೇರೆಯಾದ ಪರಶ್ವದಃ ಕೊಡಲಿ ಎಂಬತಕ್ಕಂಥದ್ದು ಕಹ ಯಾವುದಿದೆ? ಯಾವುದೂ ಇಲ್ಲ. ಆದ್ದರಿಂದ ಸಾಕ್ಷಿಯೇ ಅಲ್ಲಿ ಪ್ರಾಮಾಣ್ಯ ಶಂಕೆಯನ್ನು ಪರಿಹಾರ ಮಾಡಬೇಕು. ಆ ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯ ಶಂಕೆಯನ್ನು ಪರಿಹಾರ ಮಾಡುತ್ತೆ ಅಂತಾದರೆ ಸಾಕ್ಷಿಗೆ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು ಅಂತ ಅವನ ಮುಖದಿಂದಲೇ ಒಪ್ಪಿಸ್ತಾ ಇದ್ದಾರೆ. ಅನುಮಾನದಿಂದ ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾಗಿರ್ತಕ್ಕಂತಹ ಹೇತುವನ್ನಿಟ್ಟುಕೊಂಡು. ಹೌದು, ಅದೇನೆ 10 ನಿಮಿಷ ಬಿಟ್ಟು ಮೇಲೆ ಪಾಠ ಮೇಲೆ ಅಂತ. ಇಲ್ಲಿ ಸತ್ಯನಾರಾಯಣ ಪೂಜೆ ಶುರು ಮಾಡ್ತಾರೆ.